ಆ ಸಿಸ್ಟಮಲ್ಲಿ ಒಂದು ರೆಸ್ಪಿರೇಟರಿ ಸಿಸ್ಟಮನ್ನು ತಿಳ್ಕೊಂಡಿದ್ವಿ. ಇವತ್ತು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡೋಣ. ಇನ್ನೂ ಸುಮಾರು ಸಿಸ್ಟಮ್ಗಳಿದೆ, ಅದರಲ್ಲಿ ಮುಖ್ಯವಾದವನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಅದರಲ್ಲಿ ಒಂದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯವಸ್ಥೆ ಅಂತೇಳಿ ಕರಿತೀವಿ. ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಮುಖ್ಯವಾಗಿ ಏನೇನು ಪಾರ್ಟ್ಸ್ಗಳು ಇನ್ವಾಲ್ವ್ ಆಗ್ತವೆ ನೋಡೋದಾದರೆ, ಸೊ ನಮ್ಮ ಬಾಯಿಂದ ಶುರು ಆಗುತ್ತೆ ಡೈಜೆಷನ್ ಸಿಸ್ಟಮ್ಮು. ಒಂದು ನಿಮಿಷ PPT ಶೇರ್ ಮಾಡ್ತಾ ಇದ್ದೀನಿ. ಓಕೆ, PPT ಶೇರ್ ಆಗಿದೆ. ಗುಡ್ ವೆಲ್ನೆಸ್ ಮಾರ್ನಿಂಗ್, ಎಲ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ವೆಲ್ನೆಸ್ ಮಾರ್ನಿಂಗ್ ಕ್ಲಾಸಿಗೆ. ಸೊ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಬಾಯಿಂದ ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಗಂಟಲ ಭಾಗದಲ್ಲಿ ಒಸೋಫೋಗಸ್ ಅಂತೇಳಿ ಕರಿತೀವಿ. ಅದಾದಮೇಲೆ ಅಲ್ಲಿಂದ ಅನ್ನನಾಳದ ಮುಖಾಂತರ ಸ್ಟೊಮ್ಯಾಕ್, ಜಠರದಿಂದ ನೆಕ್ಸ್ಟು ಸಣ್ಣ ಕರಳು ಆದಮೇಲೆ ದೊಡ್ಡ ಕರಳು, ಅದಾದಮೇಲೆ ಗುದದ್ವಾರ. ಸೊ ಈ ರೀತಿ ಬಾಯಿಂದ ಹಿಡಿದು ಗುದದ್ವಾರದವರೆಗೂ ಈ ಒಂದು ಡೈಜೆಸ್ಟಿವ್ ಸಿಸ್ಟಮನ್ನು ಹೇಳ್ತೀವಿ. ಸೊ ಇದರಲ್ಲಿ ಸುಮಾರು ಹಂತಗಳಲ್ಲಿ ನಾವು ತಿಂದಂಥ ಆಹಾರ ಏನಾಗುತ್ತೆ, ಸೊ ಜೀರ್ಣಕ್ರಿಯೆ ಮೂಲಕ ನಮಗೆ ಬೇಕಾದಂಥ ನ್ಯೂಟ್ರಿಷನ್ಸನ್ನು ನಮಗೆ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಒಂದೊಂದು ಅಂದರೆ ಪಾರ್ಟ್ಸು ಪ್ಲಸ್ ಅಲ್ಲಿ ಏನು ಒಂದು ಕ್ರಿಯೆಗಳಾಗ್ತವೆ ಅದನ್ನು ಕೂಡ ಈ ಒಂದು ಸಿಸ್ಟಮಲ್ಲಿ ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ತಿಂದಂಥ ಆಹಾರನ ಏನು ಮಾಡುತ್ತೆ, ಬಾಯಿ ಚ್ಯೂ ಮಾಡುತ್ತೆ. ಸೊ ಅದನ್ನು ಅಗದು ಅದರ ಜೊತೆ ಸಲೈವ ಮಿಕ್ಸ್ ಆಗಿ ಏನಾಗುತ್ತೆ, ಅನ್ನನಾಳದ ಮುಖಾಂತರ ಸೊ ಒಳಗಡೆಗೆ ಇಳಿತಾ ಬರುತ್ತೆ. ಜಠರಕ್ಕೆ ಬಂದಮೇಲೆ ಸೊ ಅಲ್ಲಿ ಕೆಲವೊಂದು ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಸೊ ಏನೇನ ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ರೆ, ಗ್ಯಾಸ್ಟ್ರಿನ್ ಹಾರ್ಮೋನ್ ಅಂತೇಳಿ ಕರಿತೀವಿ. ಜಠರದಲ್ಲಿ ಆ ಗ್ಯಾಸ್ಟ್ರಿನ್ ಉತ್ಪತ್ತಿ ಆಗುತ್ತೆ. ಸೊ ಇದು ನಾವು ಏನು ಆಹಾರನ ತಗೊಳ್ತಿರ್ತೀವಿ ಆ ಆಹಾರದ ರುಚಿ ಮತ್ತು ಆ ಆಹಾರದ ಬಿಸಿ, ಅದರ ಒಂದು ಸ್ಮೆಲ್ಲು, ಸೊ ನೋಡಿ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಜನ ಹೇಳ್ತಾರೆ TV ನೋಡಿಕೊಂಡು ಅಥವಾ ಬೇರೆ ಇನ್ನೇನೋ ಮಾಡಿಕೊಂಡು ಊಟ ಮಾಡಬಾರ್ದು ಅಂತ. ಏನಕ್ಕಂತಂದರೆ, ನಾವು ಏನು ಊಟನ ಎಂಜಾಯ್ ಮಾಡ್ತಾ ಇರ್ತೀವಿ ಅಂದರೆ ಒಂದು ಸ್ವಾದಿಸ್ತಾ ಇರ್ತೀವಿ, ಅದ್ರ ಸ್ಮೆಲ್ ಇರ್ಬೋದು, ಅದ್ರನ್ನ ರುಚಿ ಇರ್ಬೋದು, ಅದು ಏನು ಬಿಸಿ ಇದೆ ಅಂತ ಏನು ಫೀಲ್ ಮಾಡ್ತೀವಿ, ನಮ್ಮ ಆ ಹೊಟ್ಟೆ ಒಳಗಡೆ ಆ ಜಠರ ಏನು ಮಾಡುತ್ತೆ, ಅದ್ರ ಮೇಲೂ ಕೂಡ ಆ ಒಂದು ಗ್ಯಾಸ್ಟ್ರಿನ್ ಅಂಶ ರಿಲೀಸ್ ಆಗೋದು ಡಿಪೆಂಡ್ ಆಗಿರುತ್ತೆ. ಸೊ ಆದ್ದರಿಂದ ಊಟದ ಕಡೆಗೆ ಗಮನ ಕೊಡಬೇಕಂತೇಳಿ ಮ್ಯಾಕ್ಸಿಮಮ್ ಹೇಳ್ತಿರ್ತಾರೆ. ಸೊ ಅದು ರಿಲೀಸ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ನಾವು ತಿಂದಂಥ ಆಹಾರಗಳು ಒಂದು ಸಾಲಿಡ್ ಸ್ಟೇಟಲ್ಲಿ ಇರ್ತವೆ. ಯಾವ ರೀತಿ ಅಂತಂದರೆ, ಈಗ ಪ್ರೋಟೀನ್ ಅಂತ ಏನಿರುತ್ತೆ, ಆ ಪ್ರೋಟೀನ್ ಆಗಿ ನಮಗೆ ಯೂಸ್ ಆಗಲ್ಲ. ಅದನ್ನು ಏನು ಮಾಡುತ್ತೆ, ಪೆಪ್ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಪೆಪ್ಟೋನ್ ಆದಾಗ ಅದರಿಂದ ಅಮೈನೋ ಆ್ಯಸಿಡ್ಸು ನಮ್ಮ ದೇಹಕ್ಕೆ ಬೇಕಿರ್ತವೆ, ಅದನ್ನು ರಿಲೀಸ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿ ನಮ್ಮ ದೇಹದಲ್ಲಿ ಸುಮಾರು ಪೆಪ್ಸಿನ್, ರೆನಿನ್, ಗ್ಯಾಸ್ಟ್ರಿನ್ ಹಾರ್ಮೋನ್ನಲ್ಲಿ ಇವೆಲ್ಲ ಇರ್ತವೆ. ಅದ್ರ ಜೊತೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕೂಡ ಒಟ್ಟಾರೆ ಆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರಿತೀವಿ. ಅದನ್ನು ಏನು ನಮ್ಮ ಒಂದು ಆಹಾರನ ಜೀರ್ಣ ಮಾಡಿಸುತ್ತೆ ಅದನ್ನು ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರಿತೀವಿ. ಅದರಲ್ಲಿ 0.4% ಅಷ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕೂಡ ಇರುತ್ತೆ. ಸೊ ನಾವು ನಮ್ಮ ಒಂದು ಪೇಸ್ಟ್ ಡೆಮೋ ಮಾಡಬೇಕಾದ್ರೆ ಹೇಳ್ತೀವಿ, ಯಾಕೆ ನಮ್ಮ ದೇಹದಲ್ಲಿ ಹೊರಗಡೆಯಿಂದ ಕೊಡ್ತಕ್ಕಂಥ ಕೆಮಿಕಲ್ಲು ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಬೇಕಾದ್ರೆ ನಾವು ಹೇಳ್ತೀವಿ, ನಮ್ಮ ದೇಹದಲ್ಲಿ ಕೂಡ ಸುಮಾರು ಆರ್ಗನ್ಗಳು
ಹಾರ್ಮೋನ್ಸನ್ನು ರಿಲೀಸ್ ಮಾಡ್ತವೆ ಅಥವಾ ಆ್ಯಸಿಡ್ಸನ್ನು ರಿಲೀಸ್ ಮಾಡ್ತವೆ ಅಂತ ನಾವು ಎಕ್ಸಾಂಪಲ್ ಕೊಡ್ತೀವಿ. ಸೊ ನಮ್ಮ ಬಾಡಿಲಿ ಆ ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ 0.4% ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ. ಅದು ಎಷ್ಟು ಪವರ್ಫುಲ್ ಅಂತಂದರೆ, ಹೊರಗಡೆ ನಮಗೇನಾದ್ರು ಸ್ಕಿನ್ ಮೇಲೆ ಬಿದ್ದರೆ ಸ್ಕಿನ್ನು ಸುಟ್ಟೋಗುತ್ತೆ. ಸೊ ಅಷ್ಟು ಪವರ್ಫುಲ್ ಆಗಿರುತ್ತೆ. ಅಂಥ ಒಂದು ಆ್ಯಸಿಡ್ ಕೂಡ ನಮ್ಮ ಒಂದು ಬಾಡಿಲಿರುತ್ತೆ. ಅದೇನು ಮಾಡುತ್ತೆ ಅಂತಂದರೆ, ನಮ್ಮ ಸಲೈವ ಜೊತೆ ಏನು ಆಹಾರದ ಜೊತೆ ಒಳಗಡೆ ಹೋಗಿರ್ತವೆ, ಬ್ಯಾಕ್ಟೀರಿಯಾಸ್ ಇರ್ಬೋದು, ಬೇರೆ ಬೇರೆ ಆಂಟಿಬಾಡೀಸ್ ಅಂತೇಳಿ ಕರಿತೀವಿ, ಆಂಟಿಜೆನ್ಸ್ ಅಂತೇಳಿ ಕರಿತೀವಿ. ಏನು ನಮ್ಮ ದೇಹಕ್ಕೆ ಬೇಡದೇ ಇರತಕ್ಕಂಥ ಕೆಲವೊಂದು ಕೂಡ ಹೊರಟೋಗ್ತವೆ. ಆದರೆ ಅದನ್ನೆಲ್ಲ ಏನು ಮಾಡುತ್ತೆ, ಇದು ನ್ಯೂಟ್ರಲೈಸ್ ಮಾಡುತ್ತೆ. ಅದರಿಂದ ಯಾವುದೇ ರೀತಿ ನಮ್ಮ ದೇಹಕ್ಕೆ ಹಾನಿ ಆಗದೆ ಇರೋ ಥರ ಅದನ್ನು ಕಿಲ್ ಮಾಡಿ ಅದ್ರ ಮೇಲೆ ಫೈಟ್ ಮಾಡಿ ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ. ಸೊ ಇದನ್ನು HCl ಮಾಡ್ತಾ ಇರುತ್ತೆ. ಇದು ಆ ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ 0.4% ಅಷ್ಟು ಮಾತ್ರ ಇರುತ್ತೆ. ಇದಾದಮೇಲೆ ಇನ್ಸ್ಟಿಕ್ ಫ್ಯಾಕ್ಟರ್ಸ್ ಅಂತೇಳಿ ಕರಿತೀವಿ. ಸೊ ಇದು ನಮ್ಮ ರೆಡ್ ಬ್ಲಡ್ ಸೆಲ್ಸನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಬೈಲ್ ಜ್ಯೂಸನ್ನು ಕೂಡ ಬೈಲ್ ಜ್ಯೂಸನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಜಠರದಲ್ಲಿ ಏನಾಗುತ್ತೆ, ನಮ್ಮ ಒಂದು ಆಹಾರ ಚೆನ್ನಾಗಿ ಗ್ರೈಂಡ್ ಆಗಿ ಒಂಥರ ಇದ್ರ ಥರ ಆಗುತ್ತೆ, ಮೊಸರು ಥರ ಆಗ್ಬಿಡುತ್ತೆ ಎಲ್ಲ. ಸೊ ಅದಾದಮೇಲೆ ಏನಾಗುತ್ತೆ, ನಮ್ಮ ಒಂದು ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳಿಗೆ ಎಂಟರ್ ಆಗುತ್ತೆ. ಆ ಸಣ್ಣ ಕರಳಿನಲ್ಲಿ ಏನೇನು ಕೆಲಸ ಆಗುತ್ತೆ ಅಂತಂದರೆ, ಸೊ ನಮಗೆ ದೇಹಕ್ಕೆ ಬೇಕಾದಂಥ ನ್ಯೂಟ್ರಿಷನ್ಸ್ಗಳನ್ನು ಅದು ಹೀರ್ಕೊಳ್ತಾ ಹೋಗುತ್ತೆ. ಆ ನ್ಯೂಟ್ರಿಷನ್ಸ್ಗಳನ್ನು ತೊಗೊಂಡು ಏನು ಮಾಡುತ್ತೆ, ಸೊ ನಮಗೆ ಯಾವ್ಯಾವ ಅಂಗಗಳಿಗೆ ಏನೇನನ್ನ ನ್ಯೂಟ್ರಿಷನನ್ನು ತಲುಪಿಸ್ಬೇಕೋ ಸೊ ಅದನ್ನು ಏನು ಮಾಡುತ್ತೆ, ಇದು ರಿಸೀವ್ ಮಾಡಿಕೊಂಡು ಸೊ ಬ್ಲಡ್ಡಿಗೆ ಕೊಡುತ್ತೆ. ಸೊ ಬ್ಲಡ್ ಏನು ಮಾಡುತ್ತೆ, ಆ ಎಂಟೈರ್ ಬಾಡಿಗೆ ಏನು ಅದು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಸೊ ಯಾವ್ಯಾವ ಜಾಗಕ್ಕೆ ಏನೇನು ಲೋಡ್ ಮಾಡಬೇಕು, ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಬ್ಲಡ್ ನಮಗೆ ಟ್ರಾನ್ಸ್ಪೋರ್ಟೇಷನ್ ಥರ ಕೆಲಸ ಮಾಡ್ತಾ ಇರುತ್ತೆ, ನಮ್ಮ ದೇಹದಲ್ಲಿ ಎಲ್ಲ ಕಡೆ ಹರಿತಾ ಇರುತ್ತೆ. ಸೊ ಇದೇನು ಮಾಡುತ್ತೆ, ಯಾರ್ಯಾರು ಏನೇನು ಕೊಡ್ತಾರೋ ಎಲ್ಲವನ್ನು ತಗೊಂಡು ಎಲ್ಲೆಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ತಾ ಇರುತ್ತೆ. ಸೊ ಈಗ ಸಣ್ಣ ಕರಳು ಏನು ಮಾಡುತ್ತೆ, ನಮ್ಮ ಆಹಾರದಿಂದ ಬಂದಿರತಕ್ಕಂಥ ನ್ಯೂಟ್ರಿಷನ್ಸನ್ನು ರಿಸೀವ್ ಮಾಡಿಕೊಂಡು ಬ್ಲಡ್ಡಿಗೆ ಕೊಡುತ್ತೆ. ಆ ಬ್ಲಡ್ ಏನು ಮಾಡ್ಕೊಳ್ಳುತ್ತೆ, ಹೀರ್ಕೊಂಡು ಬ್ಲಡ್ಡಿಗೆ ಕೊಟ್ಟಾದ್ಮೇಲೆ ಸೊ ಅದು ಎಲ್ಲ ಕಡೆಗೂ ತಲುಪಿಸ್ತಾ ಬರುತ್ತೆ. ಸೊ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಹೇಳ್ಬೋದು ಅಂತಂದರೆ, ಸೊ ಎರಿಪ್ಸಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಇದೇನು ಮಾಡುತ್ತೆ ಅಂದರೆ, ನಮ್ಮ ಪ್ರೋಟೀನ್ಸನ್ನು ಅಮೈನೋ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಜೊತೆಗೆ ನಾವು ತಿನ್ನಂಥ ಆಹಾರಗಳಲ್ಲಿ ಸಕ್ಕಸ್, ಮೋಲ್ಟಸ್ ಆ್ಯಂಡ್ ಲ್ಯಾಕ್ಟೋಸ್ ಅಂತೇಳಿ ಕರಿತೀವಿ. ಇವು ನಾವು ತಿಂತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಬರ್ತಕ್ಕಂಥ ಮೂಲ ಅಂತ ಹೇಳ್ಬೋದು. ಅವನ್ನ ಏನು ಮಾಡ್ತವೆ, ನಮಗೆ ದೇಹಕ್ಕೆ ಬೇಕಾದಂಗೆ ನಮ್ಮ ಸೆಲ್ಸ್ಗಳು ಹೆಂಗೆ ಬಳಸ್ಕೋಬೇಕಾಗುತ್ತೆ ಅದಕ್ಕೆ ತಕ್ಕಂಗೆ ಅವನ್ನ ಕನ್ವರ್ಟ್ ಮಾಡಿ ನಮಗೆ ಕೊಡ್ತಾ ಇರುತ್ತೆ, ಆ ಸ್ಟೇಟನ್ನ ಕನ್ವರ್ಟ್ ಮಾಡಿ ಕೊಡ್ತಾ ಇರ್ತವೆ. ಸೊ ಇಲ್ಲಿಂದ ಏನಾಗುತ್ತೆ, ಮುಂದೆ ಆ ಒಂದು ಆಹಾರ ಎಲ್ಲ ನ್ಯೂಟ್ರಿಷನ್ಸ್ ತಗೊಂಡಾದ್ಮೇಲೆ ಯಾರು ಸ್ಪೀಕರ್ಸನ್ನ ಅನ್ಮ್ಯೂಟ್ ಮಾಡ್ಕೋಬೇಡಿ. ಸಾರಿ ಸರ್. ಓಕೆ, ನೆಕ್ಸ್ಟ್ ಇಲ್ಲಿ ಈ ಕ್ರಿಯೆ ನಡೆದ ನಂತರ ದೊಡ್ಡ ಕರಳಿಗೆ ಸೊ ಆ ಒಂದು ಏನಾಗುತ್ತೆ, ನಾವೇನು ತಿಂದು ಜಠರದಿಂದ ಸಣ್ಣ ಕರಳಿಗೆ ಬರುತ್ತೆ, ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಬರುತ್ತೆ. ದೊಡ್ಡ ಕರಳಲ್ಲಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಆಗುತ್ತೆ. ಏನಂತಂದರೆ, ಸಣ್ಣ ಕರಳು ಏನಾದರೂ ಮಿಸ್ ಮಾಡಿದರೆ ನಮ್ಮ ನ್ಯೂಟ್ರಿಷನ್ಸ್ ತಗೊಳ್ಳೋದನ್ನು ಅದನ್ನು ಏನು ಮಾಡುತ್ತೆ, ದೊಡ್ಡ ಕರಳು ಎಗೈನ್ ಮತ್ತೆ ಅದನ್ನು ರೀಅಬ್ಸರ್ಪ್ಷನ್ ಮಾಡುತ್ತೆ, ಮತ್ತೆ ಅದನ್ನು ಹೀರ್ಕೊಳ್ಳುತ್ತೆ. ಅದಕ್ಕೆ ಅದನ್ನು ಇನ್ನೊಂದು ಒಂದು ಸೇವಿಂಗ್ಸ್ ಅಥವಾ ನ್ಯೂಟ್ರಿಷನ್ಸ್ಗಳ ಸೇವಿಂಗ್ ಇದು ಅಂತಲೇ ಕರಿತೀವಿ, ಬ್ಯಾಂಕ್ ಅಂತೇಳಿ. ಸೊ ಅದು ಮತ್ತೆ ಅದನ್ನು ರಿಸೀವ್ ಮಾಡಿಕೊಂಡು ಸೊ ಉಳಿದಂಥ ಆ ವೇಸ್ಟನ್ನ ಏನು ಮಾಡುತ್ತೆ, ದೊಡ್ಡ ಕರಳಿನ ಗುದದ್ವಾರದ ಮುಖಾಂತರ ಸೊ ಹೊರಗಡೆ ಹಾಕ್ತಾ ಹೋಗುತ್ತೆ. ಈ ಒಂದು ಜಾಗದಲ್ಲಿ ಇನ್ನೊಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ತವೆ, ಅದನ್ನು ಕೂಡ ಇಲ್ಲೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನಮ್ಮ ದೊಡ್ಡ ಕರಳಿನ ಕೊನೆ ಭಾಗದಲ್ಲಿ ರೆಕ್ಟಮ್ ಅಂತೇಳಿ ಕರಿತೀವಿ. ಆ ರೆಕ್ಟಮ್ಗಿಂತ ಬಿಫೋರಲ್ಲಿ ಏನಾಗುತ್ತೆ, ಒಂದು ಅಪೆಂಡಿಕ್ಸ್ ಅಂತೇಳಿ ನಾವು ಒಂದು ಪಾರ್ಟ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಅಥವಾ ಕೇಳ್ತಾ ಇರ್ತೀವಿ ಒಂದು ಸಮಸ್ಯೆ ಬಗ್ಗೆ. ಈ ಅಪೆಂಡಿಕ್ಸ್ ಅನ್ನೋದು ಒಂದು ಭಾಗ ದೊಡ್ಡ ಕರಳಿನಲ್ಲಿ ಬರ್ತಕ್ಕಂಥದ್ದು. ಸೊ ಅಲ್ಲಿ ಏನದು ನಮ್ಮ ಆಹಾರ ಜೀರ್ಣಕ್ರಿಯೆ ಆಗಿ ಎಲ್ಲನೂ ಬಳಸ್ಕೊಂಡು ವೇಸ್ಟೇಜ್ ಬರುತ್ತೆ, ಅದು ಬರಬೇಕಾದ್ರೆ ಅದು ಹೊರಗಡೆ ನೀಟಾಗಿ ಪಾಸ್ ಆಗಬೇಕು.
ಆ ಒಂದು ಜಾಗದಲ್ಲಿ ಏನಾಗುತ್ತೆ, ಸಮ್ ಟೈಮು ಅದು ಕಲೆಕ್ಟ್ ಆಗಿಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಆದಾಗ ಅದನ್ನು ಅಪೆಂಡಿಕ್ಸ್ ಐಟಿಸ್ ಅಂತೇಳಿ ಕರಿತೀವಿ. ಅಪೆಂಡಿಕ್ಸ್ ಅನ್ನೋ ಭಾಗದಲ್ಲಿ ಸಮಸ್ಯೆ ಆದಾಗ ಅದನ್ನು ಅಪೆಂಡಿಕ್ಸ್ ಐಟಿಸ್ ಅಂತೇಳಿ ಕರಿತೀವಿ. ಸೊ ಈ ರೀತಿ ಆದಾಗ ಅದಕ್ಕೆ ಪರಿಹಾರ ಏನು ಅಂತಂದರೆ, ಬೇರೆ ಯಾವುದೇ ರೀತಿಲಿ ಅದನ್ನು ಕ್ಯೂರ್ ಮಾಡಲಿಕ್ಕಾಗಲ್ಲ. ಇನ್ ಕೇಸ್ ಅದೇನಾದರೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಅದು ಅವಾಗ ತಾನೇ ಅವರಿಗೆ ಸಮಸ್ಯೆ ಸ್ಟಾರ್ಟ್ ಆಗಿ 1 ವಾರ, ಒಂದು 15 ದಿನ, 10 ಡೇಸ್ ಒಳಗಡೆ ಇದ್ದರೆ, ಆ ಥರ ಇದ್ದರೆ ಫಸ್ಟು ಒಂದು ಆಂಟಿಬಯೋಟಿಕ್ಕನ್ನು ಅದಕ್ಕೆ ರೆಫರ್ ಮಾಡ್ತಾರೆ ಡಾಕ್ಟ್ರುಗಳು. ಆ ಆಂಟಿಬಯೋಟಿಕ್ಕಲ್ಲಿ ಅವ್ರಿಗೇನಾದರೂ ಹುಷಾರಾಗ್ಬಿಟ್ರೆ ಹಾಗೆಯೇ ಅದನ್ನು ಕ್ಯೂರ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಅದು ಆ ಒಂದು ಹಂತನ ಮೀರಿತ್ತು ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ, ಅದನ್ನು ಡಯಾಗ್ನೋಸ್ ಮಾಡ್ತಾರೆ ಡಾಕ್ಟರು. ಡಯಾಗ್ನೋಸ್ ಮಾಡಿ, ಸೊ ಈ ಒಂದು ಭಾಗದಲ್ಲಿ ಈ ರೀತಿ ನಿಮಗೆ ಪ್ರಾಬ್ಲಮ್ ಆಗಿದೆ, ಅದನ್ನು ನಾವು ಆಪ್ರೇಷನ್ ಮುಖಾಂತರ ತೆಗಿಬೇಕಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಹತ್ರ ವೆಲ್ನೆಸ್ ಪ್ರಾಡಕ್ಟ್ಸ್ ಇದೆ ನಿಜ, ಆದರೆ ಯಾವುದೇ ಒಂದು ಹಾನಿ ಆದಮೇಲೆ ಕೆಲವೊಂದನ್ನ ನಮ್ಮ ಕೈಲಿ ಸರಿಪಡಿಸ್ಲಿಕ್ಕಾಗಲ್ಲ. ಅದು ಮೆಡಿಕಲ್ ಸೈನ್ಸಲ್ಲೂ ಚಾನ್ಸ್ ಇಲ್ಲ. ಸೊ ನಮ್ಮ ಒಂದು ಪ್ರಾಡಕ್ಟ್ಗಳಿಂದ ಕೂಡ ಇದನ್ನು ಸರಿ ಮಾಡಲಿಕ್ಕಾಗಲ್ಲ. ಏನು ಮಾಡಬೇಕಾಗತ್ತೆ, ಸೊ ಡಾಕ್ಟರ್ ಏನು ಹೇಳಿರ್ತಾರೆ, ಸೊ ಅದ್ರ ಪ್ರಕಾರ ಅವರು ಆಪ್ರೇಷನ್ಗೆ ಹೋಗಬೇಕಾಗತ್ತೆ. ಸೊ ನಾವು ಅದನ್ನು ಎಲ್ಲೂ ಕೂಡ ತಡಿಬಾರ್ದು. ಇದೊಂದು ತುಂಬ ಇಂಪಾರ್ಟೆಂಟು. ನಾವೇನು ಮಾಡಬೇಕು ಅನ್ನೋದು ಎಷ್ಟು ಮುಖ್ಯನೋ, ಏನು ಮಾಡಬಾರ್ದು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು ಹೆಲ್ದಿಯಾಗಿರಲಿಕ್ಕೆ ಸಪೋರ್ಟ್ ಮಾಡ್ತವೆ. ಫುಡ್ ಸಪ್ಲಿಮೆಂಟ್ಸು ಯಾವುದೇ ರೀತಿ ಮೆಡಿಸಿನ್ಸ್ ಅಲ್ಲ. ಆದ್ದರಿಂದ ಅವರ ಒಂದು ದೇಹದಲ್ಲಿ ಆ ಭಾಗದಲ್ಲಿ ಆಲ್ರೆಡಿ ಸಮಸ್ಯೆ ಆಗಿಬಿಟ್ಟಿದೆ, ಅದನ್ನ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತಂದಾಗ ಸೊ ನಾವು ಅವ್ರನ್ನ ತಡಿಬಾರ್ದು. ಸೊ ಆವಾಗ ಏನಾಗುತ್ತೆ, ತಪ್ಪುಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಇದೊಂದು ನೆನಪಲ್ಲಿರಲಿ. ಅಪೆಂಡಿಕ್ಸ್ ಐಟಿಸ್ ಡಾಕ್ಟರ್ ಏನಾದರೂ ಇನ್ವೆಸ್ಟಿಗೇಷನ್ ಮಾಡಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅವ್ರು ಆಪ್ರೇಷನ್ಗೆ ಹೋಗಬೇಕಾಗತ್ತೆ. ಬೇಕಿದ್ರೆ ನಂತರ ಅವರು ಮತ್ತೆ ಹೆಲ್ದಿಯಾಗಿರಲಿಕ್ಕೆ ಸೊ ನೆಕ್ಸ್ಟು ನಾವು ನಮ್ಮ ಪ್ರಾಡಕ್ಟ್ಸನ್ನು ಕೊಡ್ಬೋದು. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಅಪೆಂಡಿಕ್ಸ್ ಆದಾಗ ಸಿಂಪ್ಟಮ್ ಹೆಂಗೆ ನಮಗೆ ಗೊತ್ತಾಗುತ್ತೆ ಅಂತಂದರೆ, ನಮ್ಮ ಒಕ್ಕಲಿನ ಕೆಳಗಡೆ ಸ್ವಲ್ಪ ರೈಟ್ ಸೈಡಿಗೆ ಬಲಭಾಗದಲ್ಲಿ ನೋವಾಗುತ್ತೆ. ಸೊ ಎಳೆದಂಥ ಒಂದು ಅನುಭವ ಆಗುತ್ತೆ, ವಾಂತಿ ಬರ್ತಕ್ಕಂಥದ್ದು. ಸೊ ಈ ರೀತಿ ಆಗ್ತಿರುತ್ತೆ, ಪದೇ ಪದೇ ಅವರಿಗೆ ಅಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಇದ್ದಾಗ ಕೆಲವೊಂದು ಟೆಸ್ಟ್ಗಳ ಮುಖಾಂತರ ಸೊ ನಾವೇನು ಮಾಡ್ಬೋದು, ಈ ಒಂದು ಪ್ರಾಬ್ಲಮನ್ನು ಪತ್ತೆ ಹಚ್ಬೋದು. ಪತ್ತೆ ಹಚ್ಚಿ ಅವರಿಗೆ ಸಜೆಷನ್ನ ಕೊಡ್ಬೋದು. ಸೊ ನೆಕ್ಸ್ಟು ಈ ಒಂದು ಎಂಡಲ್ಲಿ ಏನು ಕ್ರಿಯೆ ಆಗುತ್ತೆ, ಸೊ ಗುದದ್ವಾರ ಗುದನಾಳಗಳ ಮೂಲಕ ಏನಾಗುತ್ತೆ, ನಮ್ಮ ಒಂದು ವೇಸ್ಟೇಜು ಹೊರಗಡೆ ಹಾಕ್ತೀವಿ, ಮಲ ವಿಸರ್ಜನೆ. ಇದರಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಅದರ ನೆಕ್ಸ್ಟ್ ಡಿಸೀಸಲ್ಲಿ ನಾವು ಖಂಡಿತ ಚರ್ಚೆ ಮಾಡೋಣ. ಈ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇನ್ನೊಂದು 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಸೊ ಒಂದು, ಲಿವರು ತುಂಬ ಮುಖ್ಯವಾದ ಕೆಲಸನ ಮಾಡ್ತಾ ಇರುತ್ತೆ. ಯಕೃತ್ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಸೊ ಲಿವರ್ ಏನು ಮಾಡುತ್ತೆ ಅಂತಂದರೆ ಬೈಲ್ ಜ್ಯೂಸನ್ನು ಸೊ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಒಂದು ಬೈಲ್ ಜ್ಯೂಸ್ ಏನು ಮಾಡುತ್ತೆ, ನಮ್ಮ ಒಂದು ಏನು ನಾವು ಆಹಾರನ ತಿಂದಿರ್ತೀವೋ ಅದನ್ನು ಡೈಜೆಷನ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಇದ್ರ ಜೊತೆಗೆ ಸೊ ನಾವು ಆಲ್ರೆಡಿ ಮಾತಾಡಿದ್ವಿ, ಒಂದು ಕ್ರಿಯೆ ಆಗಬೇಕಾದ್ರೆ ಅಲ್ಲಿ ಏನಾಗುತ್ತೆ, ನಾವೇನು ಯುಟಿಲೈಸ್ ಮಾಡ್ಕೊಂಡಿರುತ್ತೆ ಸೆಲ್ಲು, ಅದರಿಂದ ಕೆಲವೊಂದು ಎಗೇನ್ ವೇಸ್ಟೇಜ್ ಕೂಡ ಅಲ್ಲಿ ರಿಲೀಸ್ ಆಗುತ್ತೆ. ನೀವು ಯಾವುದೇ ಒಂದು ಕೆಲಸ ಮಾಡಿ, ಏನೇ ಒಂದು ತಗೊಳ್ಳಿ, ಈಗ ಅಲ್ಲಿ ಬಳಸ ಆದಮೇಲೆ ಏನೋ ಒಂದು ವೇಸ್ಟೇಜ್ ಕೂಡ ಅಲ್ಲಿ ರಿಲೀಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ಯೂರಿಯಾ ಒಂದು ಉತ್ಪತ್ತಿ ಆಗುತ್ತೆ. ಆ ಯೂರಿಯಾವನ್ನು ಹೊರಗಡೆ ಹಾಕೋ ಒಂದು ಕೆಲಸನೂ ಕೂಡ ಇದು ಮಾಡ್ತಾ ಇರುತ್ತೆ. ಗ್ಲಿಕೋಸೈನ್ ಅನ್ನೋ ಒಂದು ಹಾರ್ಮೋನ್ ಕೂಡ ಇದರಲ್ಲಿ ಉತ್ಪತ್ತಿ ಆಗ್ತಿರುತ್ತೆ. ಸೊ ಈ ಒಂದು ಲಿವರ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಂದರೆ, ನಾವೇನು ಆಹಾರನ ನಾವು ತಿಂತಾ ಇರ್ತೀವಿ, ಆ ಆಹಾರದಿಂದ ಬರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್ಗಳೇನಿದೆ, ಆ ಕಾರ್ಬೋಹೈಡ್ರೇಟನ್ನು ಸ್ಟೋರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಸೊ ಸ್ಟೋರೇಜ್ ಆಗಿ ಇದು ಕೆಲಸ ಮಾಡ್ತಾ ಇರುತ್ತೆ. ಸೊ ಎಲ್ಲ ಏನಕ್ಕೆ ನಾವು ನಮ್ಮ ಒಂದು ಫುಡ್ಡಲ್ಲಿ ಲಿಮಿಟೇಷನ್ಸನ್ನ ನಾವು ಮೇಂಟೈನ್ ಮಾಡಬೇಕಂತ ಹೇಳ್ತೀವಿ. ವೆಲ್ನೆಸ್ಸಲ್ಲಿ ಏನು ಮಾಡ್ತೀವಿ, ಯಾವುದೂ ಕೂಡ ಜಾಸ್ತಿನೂ ಆಗಬಾರ್ದು, ಯಾವುದೂ ಕೂಡ ಕಡಿಮೆನೂ ಆಗಬಾರ್ದು. ನಮ್ಮ ದೇಹಕ್ಕೆ ಸಮತೋಲನವಾಗಿ ನಾವು ತಗೊಳ್ತಾ ಹೋಗ್ಬೇಕಾಗತ್ತೆ. ಸೊ ನಾವೇನು ಎಕ್ಸಸ್ ಆಗಿ ಕಾರ್ಬೋಹೈಡ್ರೇಟ್ಸನ್ನು ಸೇವಿಸ್ತೀವಿ, ಅದೇನಾಗುತ್ತೆ, ಲಿವರಲ್ಲಿ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಕೆಲವೊಂದು ನ್ಯೂಟ್ರಿಷನ್ಸ್ಗಳು ಕೂಡ ಲಿವರಲ್ಲಿ ಸ್ಟೋರ್ ಆಗ್ತವೆ. ಸೊ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ, ಈ ರೀತಿ ಸುಮಾರು ನ್ಯೂಟ್ರಿಷನ್ಸ್ಗಳು ಕೂಡ ಅಲ್ಲಿ ಸ್ಟೋರ್ ಆಗ್ತವೆ.
ಈಗ ಹೊರಗಡೆ ನಾವು ಊಟದ ವಿಷಯದಲ್ಲಿ ಬಂದಾಗ ಪರ್ಟಿಕ್ಯುಲರ್ ಆಗಿ ಲಿವರ್ ಫ್ರೈಯನ್ನೇ ಪ್ರಿಫರ್ ಮಾಡಿ ಊಟ ಮಾಡ್ತಾರೆ. ಯಾಕೆ ಅಂತಂದರೆ ಇದೇ ರೀಸನ್ನು. ಬೇರೆ ನಾನ್ ವೆಜ್ ತಿನ್ನೋರು ಲಿವರ್ ಫ್ರೈ, ಲಿವರ್ಗೆ ಸಂಬಂಧಪಟ್ಟಿದ್ದು ಪದಾರ್ಥನ ತಿಂತಾರೆ. ಏನಕ್ಕೆ ಅಂತಂದರೆ ಬೇರೆ ಪ್ರಾಣಿಗಳಲ್ಲೂ ಕೂಡ ಈ ಒಂದು ಅಂಶಗಳು ಲಿವರಲ್ಲೇ ಸೇರಿರ್ತವೆ. ಅದನ್ನು ನಾವು ಡೈರೆಕ್ಟಾಗಿ ತಿಂದಾಗ ಅದ್ರ ಮುಖಾಂತರ ನಮಗೆ ನ್ಯೂಟ್ರಿಷನ್ಸ್ ಸಿಗುತ್ತೆ ಅಂತೇಳಿ. ಸೊ ಹೀಗೆ ಲಿವರು ತುಂಬ ಇಂಪಾರ್ಟೆಂಟ್ ರೋಲನ್ನ ಕ್ಯಾರಿ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ಒಂದು ಫೈಬ್ರಿನೋಜೆನ್ ಅನ್ನೋ ಒಂದು ಅಂಶ ಕೂಡ ರಿಲೀಸ್ ಆಗುತ್ತೆ. ಇದು ನಮ್ಮ ಒಂದು ಬ್ಲಡ್ಡನ್ನು ಹೆಪ್ಪುಗಟ್ಟಿಸ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಮತ್ತು ನಮ್ಮ ಒಂದು ಪ್ರೋಟೀನ್ ಪ್ಲಾಸ್ಮಾ ಅಂತೇಳಿ ಕರಿತೀವಿ ನಾವು. ಟೆಸ್ಟ್ ರಿಪೋರ್ಟ್ಗಳಲ್ಲಿ ನೋಡಿದ್ರೆ ಆಲ್ಬುಲಿನ್ ಗ್ಲೋಬುಮಿನ್ ಅಂತೇಳಿ ಒಂದು ಅಂಶಗಳಿರ್ತವೆ. ಸೊ ಅವು ಕೂಡ ಈ ಒಂದು ಲಿವರ್ ಭಾಗದಲ್ಲಿ ರಿಲೀಸ್ ಆಗ್ತಕ್ಕಂಥ ಅಂಶಗಳು. ಜೊತೆಗೆ ನಮ್ಮ ಒಂದು ದೇಹದಲ್ಲಿ ಶಾಖ ಉತ್ಪಾದನೆ ಮಾಡಲಿಕ್ಕೆ ಸೊ ಈ ಒಂದು ಲಿವರು ಸಪೋರ್ಟ್ ಮಾಡ್ತಾ ಇರುತ್ತೆ. ಮತ್ತು ನಾವು ಕೆಲವೊಂದು ಆಹಾರ ಪದಾರ್ಥಗಳ ಮುಖಾಂತರ ಸಮ್ಟೈಮ್ ಏನಾಗಿರುತ್ತೆ, ಬ್ಯಾಕ್ಟೀರಿಯಸ್ಗಳು ನಮ್ಮ ಒಳಗಡೆ ಹೋಗುತ್ತೆ, ಕೆಲವೊಂದು ಫಂಗಸ್ಗಳು ನಮಗೆ ಗೊತ್ತಿರಲ್ಲ. ಏನಂದರೆ ಊಟ ಮಾಡಿಬಿಟ್ಟಿರ್ತೀವಿ ಅಥವಾ ಕೆಲವೊಂದು ರೀಸನ್ನಿಂದ ಹೋಗಿರುತ್ತೆ ಒಳಗಡೆ. ಅಲ್ಲಿ ಹೋದ್ಮೇಲೆ ಸೊ ನಮ್ಮ ಒಂದು ದೇಹದಲ್ಲಿ ಇರ್ತಕ್ಕಂಥ ಗ್ಯಾಸ್ಟ್ರಿನ್ ಅನ್ನೋ ಜ್ಯೂಸಲ್ಲಿ ಏನಿದೆ ಅದರಲ್ಲಿ ಇರತಕ್ಕಂಥ ಒಂದು ಅಂಶ, ನಮ್ಮ ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪರ್ಸೆಂಟೇಜ್ ಏನಿದೆ ಅದನ್ನು ನ್ಯೂಟ್ರಲೈಸ್ ಮಾಡಿಸುತ್ತೆ. ಯಾವುದೇ ರೀತಿ ನಮ್ಮ ಬಾಡಿಗೆ ಹೋಗಿರ್ತಕ್ಕಂಥ ಆಂಟಿಜನ್ಗಳು ಅಂತೇಳಿ ಕರಿತೀವಿ. ಬಾಡಿಗೆ ದೇಹಕ್ಕೆ ಬೇಡದೇ ಇರತಕ್ಕಂಥ ಬೇರೆ ಕ್ರಿಮಿಗಳು, ಬೇರೆ ಒಂದು ವೈರಸ್ಗಳು ಈ ಥರದ್ದು ಹೋದರೆ ಅದನ್ನು ಏನು ಮಾಡುತ್ತೆ, ನ್ಯೂಟ್ರಲೈಸ್ ಮಾಡಿ ನಮ್ಮನ್ನು ಸೇಫಾಗಿ ಇಡ್ತಾ ಇರುತ್ತೆ. ಈ ಒಂದು ಫಂಕ್ಷನ್ಗಳನ್ನು ಸೊ ಲಿವರು ನಮಗೆ ಮಾಡಿಕೊಡ್ತಾ ಇರುತ್ತೆ. ಹಾಗೆಯೇ ನೆಕ್ಸ್ಟು ಗ್ಯಾಲ್ ಬ್ಲ್ಯಾಡರ್ ಅಂತೇಳಿ ಬರುತ್ತೆ. ಲಿವರ್ನ ಕೆಳಗಡೆ ಭಾಗದಲ್ಲಿ ಒಂದು ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಗ್ಯಾಲ್ ಬ್ಲ್ಯಾಡರ್ ಅಂತೇಳಿ ಕರಿತೀವಿ. ಸೊ ಇದು ಬೈಲ್ ಜ್ಯೂಸನ್ನು ಸೆಕ್ರೇಷನ್ ಮಾಡುತ್ತೆ ಮತ್ತು ಸ್ಟೋರೇಜ್ ಮಾಡ್ಕೋತಾ ಇರುತ್ತೆ. ನಮ್ಮ ಒಂದು ಇದರಲ್ಲಿ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಆ ಗ್ಯಾಲ್ ಬ್ಲ್ಯಾಡರಲ್ಲಿ ತುಂಬ ಸ್ಟೋರೇಜ್ ಆಗುತ್ತೆ. ಅದ್ರ ಕೆಪಾಸಿಟಿ ಬಂದು ಬರೀ 30 ml ಆಗಿರುತ್ತೆ. ಬಟ್ ಆದರೆ ಜಾಸ್ತಿ ಸೆಕ್ರೇಷನ್ ಆಗುತ್ತೆ, ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಸ್ಟೋರ್ ಮಾಡ್ತಾ ಇರುತ್ತೆ. ದೇಹಕ್ಕೆ ಯಾವಾಗ ನಮಗೆ ನೆಸೆಸಿಟಿ ಇರುತ್ತೆ ಅದನ್ನು ಆ ಸಮಯದಲ್ಲಿ ರಿಲೀಸ್ ಮಾಡ್ತಾ ಬರ್ತಾ ಇರುತ್ತೆ. ನೆಕ್ಸ್ಟು ಹಾಗೆ ನೋಡೋದಾದರೆ ಲಿವರಿಂದ ಕೆಳಗಡೆ ಸ್ವಲ್ಪ ಯೆಲ್ಲೋಯಿಶ್ ಕಲರಲ್ಲಿ ಏನು ಕಾಣಿಸ್ತಾ ಇದೆ, ಸೊ ಇದನ್ನು ಸೊ ನಾವು ಪ್ಯಾಂಕ್ರಿಯಾಸ್ ಅಂತೇಳಿ ಕರಿತೀವಿ. ಮೆದೋಜೀರಕಾಂಗ, ಪ್ಯಾಂಕ್ರಿಯಾಸ್, ಈ ವರ್ಡ್ ತುಂಬ ಪರಿಚಯ ಇರುತ್ತೆ ಇತ್ತೀಚೆಗೆ. ನಮ್ಮ ಒಂದು ದೇಹದಲ್ಲಿ ನಾವು ತಿಂದಂಥ ಆಹಾರವನ್ನು ಗ್ಲುಕೋಸ್ ಆಗಿರುತ್ತೆ, ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಸೊ ಈ ಒಂದು ಪ್ಯಾಂಕ್ರಿಯಾಸ್ ಏನು ಮಾಡ್ತಾ ಇರುತ್ತೆ, ಕೆಲವೊಂದು ಹಾರ್ಮೋನ್ಗಳನ್ನು ರಿಲೀಸ್ ಮಾಡ್ತಾ ಇರುತ್ತೆ. ಅದರಲ್ಲಿ ಗ್ಲುಕೋಸಿನ್ ಅಂತ ಒಂದು, ಇನ್ಸುಲಿನ್ ಅಂತೇಳಿ ಒಂದು. ಸೊ ಇವತ್ತು ಇನ್ಸುಲಿನ್ ಅನ್ನೋದು ಎಲ್ರಿಗೂ ಪರಿಚಿತ. ಸೊ ಎಲ್ಲಿ ನಾವು ಕೇಳ್ತೀವಿ ಅಂತಂದರೆ, ಸೊ ಶುಗರ್ ನಮ್ಮ ಒಂದು ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಲಿಕ್ಕೆ ಕಾರಣ ಏನಂತಂದರೆ ನಮ್ಮ ದೇಹದಲ್ಲಿ ಆ ಒಂದು ಗ್ಲುಕೋಸನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಈ ಒಂದು ಇನ್ಸುಲಿನ್ ದೊಡ್ಡ ಒಂದು ಪಾತ್ರನ ವಹಿಸ್ತಾ ಇರುತ್ತೆ. ಈ ಒಂದು ಪ್ಯಾಂಕ್ರಿಯಾಸ್ ತುಂಬ ಇಂಪಾರ್ಟೆಂಟ್ ರೋಲನ್ನು ಸೊ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ಸುಮಾರು ರೀತಿಯಲ್ಲಿ ಒಂದು ಡಿಸಾರ್ಡರ್ಸ್ಗಳು ಬರ್ತಾ ಹೋಗ್ತವೆ. ಕೆಲವೊಬ್ಬರಿಗೆ ಅತಿ ಬೇಗ ಆ ಒಂದು ಇನ್ಸುಲಿನ್ ಪ್ರೊಡ್ಯೂಸ್ ಆಗೋವಂಥದ್ದು ಸ್ಟಾಪ್ ಆಗುತ್ತೆ. ಕೆಲವೊಬ್ಬರಲ್ಲಿ ಇನ್ಸುಲಿನ್ ಇರುತ್ತೆ, ಬಟ್ ಅದನ್ನು ಸಮಂಜಸವಾಗಿ ಬಳಸ್ಕೊಳ್ಳಿಕ್ಕೆ ನಮ್ಮ ಒಂದು ಬಾಡಿಯಲ್ಲಿ ಬೇಕಾದಂಥ ವ್ಯವಸ್ಥೆಗಳಿರಲ್ಲ. ಸೊ ಈ ರೀತಿ ಸುಮಾರು ಮೆಥಡ್ಸಲ್ಲಿ ಅಥವಾ ಸುಮಾರು ರೀತಿಯಲ್ಲಿ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತೆ. ಇದನ್ನು ನಾವು ಆ ಒಂದು ಪರ್ಟಿಕ್ಯುಲರ್ ಕಾಯಿಲೆ ಬಂದಾಗ ಸೊ ಅಲ್ಲಿ ಜಾಸ್ತಿ ತಿಳ್ಕೊಳ್ಳೋಣ. ಪ್ಯಾಂಕ್ರಿಯಾಸ್ ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ಕೆಲಸ ಮಾಡುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಈ ರೀತಿ ಒಂದು ಹಾರ್ಮೋನ್ಸನ್ನು ರಿಲೀಸ್ ಮಾಡುತ್ತೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಒಂದು ದೊಡ್ಡ ಪಾತ್ರನ ವಹಿಸ್ತಾ ಇರುತ್ತೆ. ಸೊ ನೆಕ್ಸ್ಟು ಪಾರ್ಟನ್ನು ನೋಡೋಣ. ನೆಕ್ಸ್ಟ್ ಸಿಸ್ಟಮ್ಮು ಎಂಡೋಕ್ರೈನ್ ಸಿಸ್ಟಮ್ ಅಂತೇಳಿ. ಸೊ ಏನು ನಮ್ಮ ಒಂದು ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಗಳೇನಿದ್ದಾವೆ ಅವು ಏನೇನು ಕೆಲಸಗಳನ್ನ ಕಾರ್ಯಗಳನ್ನು ಮಾಡಬೇಕು, ಸೊ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅಂತ ಹೇಳ್ಬೋದು ಎಂಡೋಕ್ರೈನ್ ಸಿಸ್ಟಮ್. ಇದರಲ್ಲಿ ಗ್ರಂಥಿಗಳ ಬಗ್ಗೆ ಬರುತ್ತೆ. ಈ ಒಂದು ಸಿಸ್ಟಮಲ್ಲಿ ಎಲ್ಲ ಒಂದು ಗ್ರಂಥಿಗಳು, ನಮ್ಮ ದೇಹದಲ್ಲಿ ಏನೇನು ಗ್ರಂಥಿಗಳಿದೆ, ಸೊ ಪಿಟ್ಯುಟರಿ ಗ್ರಂಥಿ ಅಂತ ಕರಿತೀವಿ. ಹಾಗೆ ಥೈರಾಯ್ಡ್ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಪ್ಯಾಂಕ್ರಿಯಾಸಿಸ್,
ಲೈಂಗಿಕ ಗ್ರಂಥಿ ಸೆಕ್ಷುಯಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ, ಥೈಮಸ್ ಗ್ರಂಥಿ, ಪೀನಿಯಲ್ ಗ್ರಂಥಿ. ಸೊ ಇದರಲ್ಲಿ ಒಂದೊಂದು ಏನು ಕೆಲಸಗಳನ್ನು ಮಾಡ್ತವೆ ಸಿಂಪಲಾಗಿ ತಿಳ್ಕೊಳ್ತಾ ಹೋಗೋಣ. ಪಿಟ್ಯುಟರಿ ಗ್ರಂಥಿ ಮುಖ್ಯವಾಗಿ ಏನಂತಂದರೆ ಈ ಎಲ್ಲ ಉಳಿದ ಗ್ರಂಥಿಗಳೇನಿದೆ ಅವೆಲ್ಲ ಕೆಲಸ ಮಾಡಬೇಕು ಅಂತಂದರೆ ಇದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಪಿಟ್ಯುಟರಿ ಗ್ರಂಥಿ ಬ್ರೈನ್ನ ತಳಭಾಗದಲ್ಲಿ ಪ್ಲೇಸ್ ಆಗಿರುತ್ತೆ. ಮೇಯ್ನ್ ಕಂಟ್ರೋಲ್ ಇಡೀ ದೇಹದ ಎಲ್ಲ ಒಂದು ಗ್ರಂಥಿಗಳನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ತುಂಬ ಗ್ರಂಥಿಗಳಿದೆ, 8ನ್ನ ಮೇಯ್ನಾಗಿ ಕನ್ಸಿಡರ್ ಮಾಡಿದ್ದಾರೆ, ಮೇಯ್ನ್ ಫಂಕ್ಷನ್ಸನ್ನು ಫಾಲೋ ಮಾಡ್ತಾ ಇರುತ್ತೆ. ಸೊ ಅದರಲ್ಲಿ ಪಿಟ್ಯುಟರಿ ಗ್ರಂಥಿದು ಕೆಲಸ ಏನಂತಾರೆ, ಹಾರ್ಮೋನ್ ಏನು ಗ್ರೋತ್ ಆಗಬೇಕು, ಬೆಳವಣಿಗೆ ಆಗಬೇಕು, ಆ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡೋ ಒಂದು ಕೆಲಸನ ಮಾಡ್ತಾ ಇರುತ್ತೆ. ಆದ್ದರಿಂದ ನಮ್ಮ ಶರೀರದ ಎಂಟೈರ್ ಬೆಳವಣಿಗೆ ಸೊ ಈ ಒಂದು ಗ್ಲ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ ಕೇಸು ಡಿಸಾರ್ಡರ್ ಏನಂತಂದರೆ ಅದು ಸರಿಯಾಗಿ ಉತ್ಪತ್ತಿ ಆಗಲಿಲ್ಲ ಅಂತಂದರೆ ಏನಾಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ. ದೇಹದ ಯಾವುದೇ ಭಾಗ ಇರ್ಬೋದು, ಬೆಳವಣಿಗೆಗೆ ತೊಂದರೆ ಆಗುತ್ತೆ. ನೆಕ್ಸ್ಟು ಥೈರೋಟ್ರೋಫಿಕ್ ಹಾರ್ಮೋನ್ TSH ಅಂತೇಳಿ ರಿಪೋರ್ಟ್ಗಳಲ್ಲಿ ನೋಡ್ತಾ ಇರ್ತೀವಿ, FSH ಅಂತೇಳಿ ಫೋಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ದೇಹದಲ್ಲಿ ಏನೇನು ಕ್ರಿಯೆಗಳನ್ನು ನಡೆಸಬೇಕು ಆ ಎಲ್ಲದಕ್ಕೂ ಸಪೋರ್ಟಿವ್ ಆಗ್ತಕ್ಕಂಥ ಹಾರ್ಮೋನ್ಗಳನ್ನು ರಿಲೀಸ್ ಮಾಡ್ತಾ ಇರುತ್ತೆ. TSH ಅಂತಂದರೆ ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಒಂದು ಥೈರಾಯ್ಡ್ ಗ್ರಂಥಿಯಲ್ಲಿ ಏನು ಜನರೇಟ್ ಆಗಬೇಕು ಅಂಶಗಳು, ಅವು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡ್ತಾ ಇರುತ್ತೆ. ಫೊಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಅಂತಂದರೆ ಆ ಸೆಕ್ಷುಯಲ್ ಗ್ಲ್ಯಾಂಡ್ಸ್ ಏನು ಸರಿಯಾಗಿ ಕೆಲಸ ಮಾಡಬೇಕು, ಅದೇ ರೀತಿ ಅಡರ್ನಲ್ ಗ್ಲ್ಯಾಂಡ್ ಏನಿರ್ಬೋದು, ಪೀನಿಯಲ್ ಗ್ಲ್ಯಾಂಡ್ ಇರ್ಬೋದು, ಪ್ರತಿಯೊಂದನ್ನು ಎಲ್ಲ ಗ್ರಂಥಿಗಳನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಪಿಟ್ಯುಟರಿ ಗ್ಲ್ಯಾಂಡ್ ಚೆನ್ನಾಗಿ ಕೆಲಸ ಮಾಡಿದ್ರೆ ದೇಹದ ಉಳಿದ ಎಲ್ಲ ಭಾಗಗಳು ಕೂಡ, ಎಲ್ಲ ಗ್ರಂಥಿಗಳು ಕೂಡ ಕೆಲಸ ಮಾಡ್ತಾ ಇರ್ತವೆ. ಸೊ ಥೈರಾಯ್ಡ್ ಗ್ರಂಥಿ ಬಗ್ಗೆ ಮಾತಾಡೋದಾದರೆ ತುಂಬ ಈ ಒಂದು ಸಮಸ್ಯೆನ ನಾವು ಕೇಳ್ತಾ ಇರ್ತೀವಿ ಜನರಲಿ ಸಾಮಾನ್ಯವಾಗಿ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಮ್ಮ ಗಂಟಲ ಹತ್ತಿರ ಈ ಒಂದು ಥೈರಾಯ್ಡ್ ಗ್ರಂಥಿ ಇರುತ್ತೆ. ಸೊ ಈ ರೀತಿ ಲೋಬ್ಸ್ ಥರ ಇರುತ್ತೆ ಅದು. ಇದು ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಈ ಥೈರಾಕ್ಸಿನ್ ಹಾರ್ಮೋನ್ ನಮ್ಮ ದೇಹಕ್ಕೆ ಬೇಕಾದಷ್ಟು ಅಂದರೆ ಒಂದು ರೇಂಜಲ್ಲಿ ನಮಗೆ ಬೇಕಿರುತ್ತೆ. ಅದು ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಆ ಹೆಚ್ಚು ಕಡಿಮೆ ಆದಾಗ ನಮಗೆ ಸಮಸ್ಯೆಗಳು ಕಾಣಿಸ್ಕೊತವೆ. ಥೈರೋನಿನ್ ಹಾರ್ಮೋನ್ ಅಂತೇಳಿ ಒಂದು ಉತ್ಪತ್ತಿ ಆಗುತ್ತೆ. ಈ ಒಂದು ಪಿಟ್ಯುಟರಿ ಗ್ಲ್ಯಾಂಡ್ TSH ಅಂತ ಏನು ಹೇಳಿದೆ ಅದು ನಮಗೆ ಈ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಇದರ ಒಂದು ಫಂಕ್ಷನ್ಗಳು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್ ಏನಂತಂದರೆ, ಏನು ನಾವು ಆಮ್ಲಜನಕನ ತಗೋತೀವಿ ಆ ಆಮ್ಲಜನಕವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸನ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಉಷ್ಣಾಂಶನ ಉತ್ಪತ್ತಿ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡ್ತಾ ಇರುತ್ತೆ. ದೇಹಕ್ಕೆ ಅಗತ್ಯವಿರ್ತಕ್ಕಂಥ ಎನರ್ಜಿನ ಉತ್ಪತ್ತಿ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಇದು ಪುರುಷರಲ್ಲಿ ಪ್ರತಿದಿನಕ್ಕೆ 1700 ಕಿಲೋ ಜೌಲಷ್ಟು ಆ ಎನರ್ಜಿನ ರೆಡಿ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡ್ತಾ ಇರುತ್ತೆ. ಮಹಿಳೆಯರಲ್ಲಾದರೆ 5900 ಕಿಲೋ ಜೌಲಷ್ಟು ಎನರ್ಜಿಯನ್ನು ಪ್ರತಿದಿನಕ್ಕೆ ತಯಾರು ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಥೈರಾಯ್ಡ್ ಡಿಸಾರ್ಡರ್ಸ್ ಏನಂತಂದರೆ ಇದರಲ್ಲಿ ಎರಡು ಹೇಳ್ತೀವಿ. ಒಂದು ಏನು ಥೈರಾಕ್ಸಿನ್ ಹಾರ್ಮೋನ್ ಇದೆ ಇದು ಹೆಚ್ಚಾಗಿ ಪ್ರೊಡ್ಯೂಸ್ ಆದರೆ ಅದನ್ನು ಹೈಪರ್ ಥೈರಾಯ್ಡ್ ಅಂತೇಳಿ ಕರಿತೀವಿ. ಕಡಿಮೆ ಉತ್ಪತ್ತಿ ಆದಾಗ ಆ ಒಂದು ಡಿಸಾರ್ಡರ್ಗೆ ಅಥವಾ ಡಿಸೀಸಿಗೆ ಹೈಪೋ ಥೈರಾಯ್ಡ್ ಅಂತೇಳಿ ಕರಿತೀವಿ. ಸೊ ಹೈಪರ್ ಅಂದರೆ ಜಾಸ್ತಿ, ಹೈಪೋ ಅಂದರೆ ಕಡಿಮೆ. ಕಡಿಮೆ ಆದಾಗ ಏನಾಗುತ್ತೆ, ಜಾಸ್ತಿ ಆದಾಗ ಏನಾಗುತ್ತೆ, ಸ್ವಲ್ಪ ದೇಹದಲ್ಲಿ ಬದಲಾವಣೆಗಳು ವ್ಯತ್ಯಾಸ ಇರುತ್ತೆ. ಸೊ ಹೈಪರ್ ಆದಾಗ ಏನಾಗುತ್ತೆ ಅಂತಂದರೆ, ಹೈಪರ್ ಅಂತಂದರೆ ಜಾಸ್ತಿ ಆದಾಗ ಏನಾಗುತ್ತೆ, ನಾವು ತಿಂದಂಥ ಆಹಾರವನ್ನು ಏನು ಮಾಡುತ್ತೆ ಇದು ಜಾಸ್ತಿಯನ್ನು ಬಳಕೆ ಮಾಡ್ಕೋತಾ ಇರುತ್ತೆ. ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವು ತಿಂದಂಥ ಆಹಾರ ಜಾಸ್ತಿ ಬೇಕಿರುತ್ತೆ ಅಂತಂದಾಗ ಸೊ ಆಟೋಮೆಟಿಕಲಿ ನಾವೇನಾಗ್ತೀವಿ, ಸೊ ತಿನ್ನಾಗ್ತಾ ಹೋಗ್ತೀವಿ, ಅಂದರೆ ಸಣ್ಣ ಆಗ್ತೀವಿ. ಹೈಪರ್ ಆದಾಗ ಸಣ್ಣ ಆಗ್ತೀವಿ. ಅದಾದಮೇಲೆ ನಮ್ಮ ಒಂದು ಹಾರ್ಟ್ ಬೀಟಲ್ಲಿ ಏರಿಳಿತ ಆಗುತ್ತೆ, ಜಾಸ್ತಿ ಬೆವರೋ ಅಂಥದ್ದು, ಬೇಗ ಕೋಪ ಮಾಡ್ಕೊಳ್ಳೋ ಅಂಥದ್ದು, ಮತ್ತು ಬೇಗ ಕಂಟ್ರೋಲಿಗೆ ಬರಲ್ಲ, BP ರೈಸ್ ಆಗ್ತಕ್ಕಂಥದ್ದು. ಜಾಸ್ತಿ ಊಟ ಮಾಡ್ತಾ ಇರ್ತೀವಿ ಆದರೆ ಸಣ್ಣನೇ ಇರ್ತೀವಿ. ರೀಸನ್ ಏನು ಅಂತಂದರೆ ಥೈರಾಕ್ಸಿನ್ ಹಾರ್ಮೋನು ಜಾಸ್ತಿ ನಮ್ಮ ಒಂದು ಕಾರ್ಬೋಹೈಡ್ರೇಟ್ಸನ್ನು ಯುಟಿಲೈಸ್ ಮಾಡ್ಕೋತಾ ಇರುತ್ತೆ, ಬಳಸ್ಕೋತಾ ಇರುತ್ತೆ, ಆದ್ದರಿಂದ ಸಣ್ಣ ಇರ್ತೀವಿ. ಸೊ ಇದು ಹೈಪರ್ ಥೈರಾಯ್ಡ್ ಆದರೆ, ಜಾಸ್ತಿ ಉತ್ಪತ್ತಿ ಆದರೆ. ಇದಕ್ಕೆ ಅಪೋಸ್ ಆಗಿ ಏನಿರುತ್ತೆ, ಹೈಪೋ ಥೈರಾಯ್ಡ್ ಆದವ್ರದ್ದು ಇರುತ್ತೆ. ಏನಂತಂದರೆ ಕಡಿಮೆ ಉತ್ಪತ್ತಿ ಆದರೆ ಏನಾಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ತಗೊಳ್ತಕ್ಕಂಥ ಆ ಕಾರ್ಬೋಹೈಡ್ರೇಟ್ ಅಂಶಗಳೇನಿರುತ್ತೆ ಅಥವಾ ನಮ್ಮ ನ್ಯೂಟ್ರಿಷನ್ಸ್ ಏನಿರುತ್ತೆ ಸರಿಯಾಗಿ ಬಳಕೆ ಆಗದೇನೆ ಸೊ ಏನಾಗುತ್ತೆ, ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ.
ಸೊ ನಮ್ಮ ದೇಹದಲ್ಲಿ ಏನಾಗುತ್ತೆ, ನಾವು ತಿಂದಂಥ ಆಹಾರದಲ್ಲಿ ಪ್ರೋಟೀನ್ ವಿಟಮಿನ್ಸ್ಗಳೇನು ಇವೇನಾಗ್ತವೆ ಡೈಲಿ ನಮಗೆ ಬಳಕೆ ಆಗಿಬಿಡ್ತವೆ. ಆದರೆ ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ ಡೇ ಬೈ ಡೇ ನಮ್ಮ ದೇಹದಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಒಂದು ದಿನ ಊಟದಲ್ಲಿ ಒಂದು 50 ಗ್ರಾಮ್ ಸಿಕ್ತು ಅಥವಾ ಸ್ಟೋರ್ ಆಯಿತು ಅಂತಂದರೆ ನೆಕ್ಸ್ಟ್ ಡೇ ಅಲ್ಲಿ 50 ಗ್ರಾಮ್ ಇದ್ದಿದ್ದು 100 ಆಗುತ್ತೆ, 150, 200. ಸೊ ಈ ಒಂದು ವೆಯ್ಟ್ ಗೈನ್ ಅಥವಾ ನಾವೇನು ಒಬೆಸಿಟಿ ಹೇಳ್ತೀವಿ, ಒಂದು ದಿನದ ಅಥವಾ ಒಂದು ತಿಂಗಳ, 2 ತಿಂಗಳ ಒಂದು ಪ್ರಾಸೆಸ್ ಅಲ್ಲ. ಇದು ಒಂದು ಲಾಂಗ್ ಟರ್ಮು, ದಿನೇ 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 ಇಂದ ಸೇರಿ ಒಂದು ಟೈಮಲ್ಲಿ ಏನಾಗ್ತೀವಿ, ಸೊ KG ಗಟ್ಟಲೆ ತೂಕ ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಇದು ಒಂದು ಅದಕ್ಕೆ ಮೂಲ ಕಾರಣ ಆಗಿರುತ್ತೆ. ಮತ್ತು ಅವರು ಕೂಡ ಜಾಸ್ತಿ ದಪ್ಪ ಆದಾಗ ಕೆಲವು ಸಮಸ್ಯೆಗಳು, ತುಂಬ ಸಮಸ್ಯೆಗಳು, ಕೆಲವು ಅಲ್ಲ ತುಂಬ ಸಮಸ್ಯೆಗಳು. ಬಾಡಿ ಯಾವಾಗ ದಪ್ಪ ಆಗುತ್ತೆ, ನಮ್ಮ ಒಂದು ಮೆಡಿಕಲ್ ಟರ್ಮಲ್ಲಿ ಆ ದಪ್ಪ ಇರ್ತಕ್ಕಂಥ ಬಾಡಿಗಳನ್ನು ಕಾಯಿಲೆಗಳ ತವರು ಮನೆ ಅಂತ ಕರಿತೀವಿ. ಸೊ ದಪ್ಪ ಆದಾಗ ಆಟೋಮೆಟಿಕಲಿ ಅವರಿಗೆ ಜಾಸ್ತಿ ನ್ಯೂಟ್ರಿಷನ್ಸ್ಗಳ ಅವಶ್ಯಕತೆ ಆಗುತ್ತೆ, ಬಟ್ ಅವನ್ನ ಕೊಡ್ಲಿಕ್ಕಾಗಲ್ಲ ನಮ್ಮ ಕೈಲಿ. ಅವಾಗ ಏನಾಗುತ್ತೆ, ಒಂದರಿಂದ ಒಂದಕ್ಕೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಆರ್ಥರೈಟಿಸ್ ಬರಲಿಕ್ಕೆ ಶುರು ಆಗುತ್ತೆ. ಮತ್ತು ಇನ್ ಕೇಸ್ ಲೇಡಿ, ಯೂತ್ ಯಂಗ್ ಲೇಡಿ ಇದ್ದರೆ ಅವರಿಗೆ ಆ ಒಂದು ಒಬೆಸಿಟಿಯಿಂದ ಪ್ರೆಗ್ನೆನ್ಸಿ ಕೂಡ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ತಿರುತ್ತೆ, ಸಮಸ್ಯೆಗಳಾಗ್ತವೆ. ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಈ ಒಂದು ದಪ್ಪ ಆಗೋದ್ರಿಂದ ಆಗ್ತಾ ಹೋಗ್ತವೆ. ಆದ್ದರಿಂದ ನಮ್ಮ ಒಂದು ಬಾಡಿ ಮಾಸನ್ನು, ಬಾಡಿ ವೆಯ್ಟನ್ನು ಸೊ ಒಂದು ವ್ಯವಸ್ಥಿತವಾಗಿ ಕರೆಕ್ಟಾಗಿ ನಮ್ಮ ಹೈಟಿಗೆ ತಕ್ಕಂಗೆ BMI ಅಂತೇಳಿ ಕರಿತೀವಿ, ಬಾಡಿ ಮಾಸ್ ಇಂಡೆಕ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಆರೋಗ್ಯಕರವಾಗಿರಲಿಕ್ಕೆ ಒಂದು ಮೂಲ ಅಂಶ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಗ್ರಂಥಿ ನೋಡೋದಾದರೆ ಪ್ಯಾರಾಥೈರಾಯ್ಡ್ ಗ್ರಂಥಿ. ಸೊ ಇದರದ್ದು ಒಂದು ಮೇಯ್ನ್ ಡಿಸೀಸ್ ಏನು ಅಂತಂದರೆ, ಆ ಮೂಳೆ ಏನಿದೆ, ಆ ಮೂಳೆ ಪೌಡರ್ ರೀತಿ ಉದುರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಒಂದು ಅಂಶ ಸರಿಯಾಗಿ ಇರಲಿಲ್ಲ ಅಂತಂದರೆ ಅದನ್ನು ಆಸ್ಟಿಯೈಟಿಸ್ ಫೈಬ್ರಸ ಅಂತೇಳಿ ಕರೀತಾರೆ. ಆ ಒಂದು ಸಮಸ್ಯೆಗೆ ಮೂಳೆ ಸ್ಟ್ರೆಂತನ್ನು ಕಳೆದುಕೊಳ್ಳುತ್ತೆ, ಈ ಒಂದು ಗ್ರಂಥಿ ಸರಿಯಾಗಿ ಉತ್ಪತ್ತಿ ಆಗಿ ದೇಹದಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ. ಸೊ ಹಾಗೆ ನೆಕ್ಸ್ಟ್ ಗ್ಲ್ಯಾಂಡ್ ನೋಡೋದಾದರೆ ಅಡ್ರಿನಲ್ ಗ್ಲ್ಯಾಂಡ್ ಅಂತೇಳಿ ಕರಿತೀವಿ. ಸೊ ಇದು ನಮ್ಮ ದೇಹದಲ್ಲಿ ಕೆಮಿಕಲಿ ಕೂಡ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ, ಅದೇ ರೀತಿ ಎಲೆಕ್ಟ್ರಿಕಲಿ ಕೂಡ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ನಮ್ಮ ಏನು ಮಿನರಲ್ಸ್ ಇರ್ತವೆ, ಸೊ ಈ ಒಂದು ಮಿನರಲ್ಸ್ಗಳು ಸೊ ನಮ್ಮ ದೇಹಕ್ಕೆ ಬೇಕಾದಂಥ ಒಂದು ಎಲೆಕ್ಟ್ರೋಲೈಟ್ಸನ್ನು ರೆಡಿ ಮಾಡಿಕೊಡ್ತಾ ಇರ್ತವೆ. ಮತ್ತು ವಾಟರ್ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಈ ಗ್ಲ್ಯಾಂಡ್ ಮಾಡ್ತಾ ಇರುತ್ತೆ. ಸೊ ಪ್ರೋಟೀನಿಂದ ಅಮೈನೋ ಆಸಿಡ್ ಆಗಲಿಕ್ಕೆ ಸೊ ಈ ಒಂದು ಹಾರ್ಮೋನ್ ಸಪೋರ್ಟ್ ಮಾಡ್ತಾ ಇರುತ್ತೆ. ಮತ್ತು ನಮ್ಮ ಸೆಕ್ಸ್ ಆರ್ಗನ್ಸ್ ಏನಿದ್ದಾವೆ ಅಲ್ಲಿ ಅವು ಸರಿಯಾದ ಒಂದು ರೀತಿಯಲ್ಲಿ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಕೂಡ ಈ ಒಂದು ಅಡ್ರಿನಲ್ ಗ್ಲ್ಯಾಂಡು ಸಪೋರ್ಟ್ ಮಾಡ್ತಾ ಇರುತ್ತೆ. ಹಾಗೆ ನೆಕ್ಸ್ಟ್ ಗ್ಲ್ಯಾಂಡ್ನ ನೋಡೋದಾದರೆ ಸೆಕ್ಸುಯಲ್ ಗ್ಲ್ಯಾಂಡ್ಸ್ ಅಂತಲೇ ಕರಿತೀವಿ, ಅಥವಾ ಲೈಂಗಿಕ ಗ್ರಂಥಿಗಳು ಅಂತೇಳಿ ಕರಿತೀವಿ. ಸೊ ಇಲ್ಲಿ ಏನು ನಮ್ಮ ಒಂದು ಲೈಂಗಿಕ ಕ್ರಿಯೆ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಆ ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಏನು ಒಂದು ನೆಕ್ಸ್ಟು ಸಂತಾನೋತ್ಪತ್ತಿ ಅಂತ ಏನು ಕರಿತೀವಿ, ಗರ್ಭಾವಸ್ಥೆ ಆಗಲಿಕ್ಕೆ ಅಥವಾ ಗರ್ಭ ನಿಲ್ಲಲಿಕ್ಕೆ ಬೇಕಾದಂಥ ಹಾರ್ಮೋನ್ಗಳನ್ನು ಸೊ ಉತ್ಪತ್ತಿ ಮಾಡಿ ಮಹಿಳೆಯರಲ್ಲಿ ಅವರಿಗೆ ಆ ಒಂದು ಗರ್ಭವತಿ ಆಗಲಿಕ್ಕೆ ಬೇಕಾದಂಥ ದೇಹದಲ್ಲಿ ಆ ಒಂದು ಹಾರ್ಮೋನ್ಸ್ಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಒಂದು ಅವರ ಒಂದು ಆ ಸೈಕಲಲ್ಲಿ ಏನು ಒಂದು 28ರಿಂದ 29 ದಿನಕ್ಕೊಮ್ಮೆ ಅವರಲ್ಲಿ ಓಮ್ ಅಂತ ಕರೀತಾರೆ, ಎಗ್ ಅಂತ ಕರೀತಾರೆ, ಅಂಡಾಣು ಅಂತ ಕರಿತೀವಿ, ಸುಮಾರು ಹೆಸರುಗಳಲ್ಲಿ ಹೇಳ್ತೀವಿ. ಅವರ ಒಂದು ಓವರೀಸ್ನಲ್ಲಿ ಏನು ಜನ್ರೇಟ್ ಆಗಬೇಕು ಅದು ಸರಿಯಾದ ರೀತಿಯಲ್ಲಿ ಜನ್ರೇಟ್ ಆಗಲಿಕ್ಕೆ ಸೊ ಈ ಒಂದು ಗ್ರಂಥಿ ಹಾರ್ಮೋನ್ಗಳನ್ನು ರಿಲೀಸ್ ಮಾಡಿ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಪುರುಷರಲ್ಲಿ ಸ್ಪರ್ಮ್ಸ್ ಅಂತ ಏನು ಕರಿತೀವಿ, ಆ ಸ್ಪರ್ಮ್ಸು ಕ್ವಾಲಿಟಿಯಲ್ಲಿ ಅಥವಾ ಸರಿಯಾದ ನಂಬರಲ್ಲಿ ಬರಲಿಕ್ಕೆ ಉತ್ಪತ್ತಿ ಆಗಲಿಕ್ಕೆ ಟೆಸ್ಟಿಸ್ನಲ್ಲಿ ಟೆಸ್ಟೋಸ್ಟ್ರೋನ್ ಅನ್ನೋ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡೋ ಕೆಲಸವನ್ನು ಈ ಒಂದು ಗ್ಲ್ಯಾಂಡ್ಸ್ಗಳು ಮಾಡ್ತಾ ಇರ್ತವೆ. ಮಹಿಳೆಯರಲ್ಲಿ ಏನು ಅವರ ಒಂದು ದೇಹದಲ್ಲಿ ಸಂತಾನೋತ್ಪತ್ತಿಗೆ ಬೇಕಾದಂಥ ಅವರ ದೇಹ ರಚನೆ ಅಥವಾ ದೇಹದಲ್ಲಿ ಏನೇನು ಜನ್ರೇಟ್ ಆಗಬೇಕು ಆ ಒಂದು ಕೆಲಸಗಳನ್ನು ಮಾಡಿಕೊಡ್ತಾ ಹೋಗ್ತವೆ. ಸೊ ಇವೆಲ್ಲ ಯಾವಾಗಲೂ ಆಗಲ್ಲ, ಆ ಒಂದು ಸಂದರ್ಭಕ್ಕೆ ತಕ್ಕಂಗೆ ಸೊ ದೇಹ ಏನು ಮಾಡುತ್ತೆ, ರೆಸ್ಪಾನ್ಸ್ ಮಾಡಿ ಆ ಒಂದು ಸಂದರ್ಭದಲ್ಲಿ ಬೇಕಾದಂಥ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡೋ ಕೆಲಸಗಳನ್ನು ಮಾಡ್ತಾ ಇರ್ತವೆ. ನೆಕ್ಸ್ಟು ಥೈಮಸ್ ಗ್ರಂಥಿ ಅಂತ ಕರಿತೀವಿ. ಸೊ ಇದು ನಮ್ಮ ಒಂದು ದೇಹದಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅಂತೇಳಿ ಕರಿತೀವಿ, ಬಿಳಿ ರಕ್ತ ಕಣಗಳು, ತುಂಬ ಇಂಪಾರ್ಟೆಂಟು ನಮ್ಮ ಒಂದು ಇಮ್ಯೂನ್ ಸಿಸ್ಟಮಿಗೆ. ಅವನ್ನು ಉತ್ಪತ್ತಿ ಮಾಡಲಿಕ್ಕೆ ಥೈಮಸ್ ಗ್ರಂಥಿ ಸಪೋರ್ಟ್ ಮಾಡ್ತಾ ಇರುತ್ತೆ. ಮತ್ತು ಸೆಕ್ಷುಯಲ್ ಆರ್ಗನ್ಸ್ಗಳೇನಿದೆ ಅವುಗಳ ಡೆವಲಪ್ಮೆಂಟಿಗೆ
ಈ ಒಂದು ಗ್ರಂಥಿ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಇದು ನಮ್ಮ ಒಂದು ಬರ್ತ್ ಟೈಮಲ್ಲಿ ಏನಾಗಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ ಸೈಜಲ್ಲಿ. ಬೆಳೀತಾ ಬೆಳೀತಾ ಮತ್ತೆ ಇದು ಬೆಳೆಯುತ್ತೆ. ಎಗೇನ್ ನಂತರ ನಮಗೆ ವಯಸ್ಸು ಆದಮೇಲೆ ಮತ್ತೆ ಎಗೇನ್ ಇದು ಸೈಜ್ ಮತ್ತೆ ಚಿಕ್ಕದಾಗ್ತಾ ಬರ್ತಾ ಇರುತ್ತೆ. ಅದೊಂದು ವಿಶೇಷ ಈ ಒಂದು ಗ್ರಂಥಿದು. ಯಾಕಂದರೆ ಎಲ್ಲ ಒಂದು ಪಾರ್ಟ್ಸ್ಗಳ ಆರ್ಗನ್ಗಳೇನಾಗಿರುತ್ತೆ, ಹುಟ್ತಾ ಚಿಕ್ಕದಿರುತ್ತೆ, ಬೆಳೀತಾ ದೊಡ್ಡದಾಗುತ್ತೆ. ಇದು ಹುಟ್ತಾನೆ ದೊಡ್ಡದಿರುತ್ತೆ. ಈ ಒಂದು ಫಂಕ್ಷನನ್ನು ನಮಗೆ ಮಾಡಿಕೊಡ್ತಾ ಇರುತ್ತೆ. ಇದ್ರ ಜೊತೆಗೆ ಸೊ ಇನ್ನೊಂದು ಪೀನಿಯಲ್ ಗ್ಲ್ಯಾಂಡ್ ಅಂತೇಳಿ, ಇದು ಮಿದುಳಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ರಂಥಿ. ಪರ್ಟಿಕ್ಯುಲರ್ ಆಗಿ ಏನು ಅಂತೇಳಿ ಇದ್ರದ್ದು ಒಂದು ಕಾರ್ಯ ತಿಳಿದು ಬಂದಿಲ್ಲ. ಹೆಚ್ಚು ಜನ ವಿಜ್ಞಾನಿಗಳ ಪ್ರಕಾರ ಸೊ ಇದು ಕೂಡ ಒಂದು ಸೆಕ್ಷುಯಲ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ, ಸೆಕ್ಷುಯಲ್ ಆರ್ಗನ್ಸಿಗೆ ಒಂದು ಸಪೋರ್ಟನ್ನು ಮಾಡ್ತಾ ಹೋಗುತ್ತೆ. ಸೊ ಇದಿಷ್ಟು ನಮ್ಮ ಒಂದು ದೇಹದ ಎಂಡೋಕ್ರೈನ್ ಸಿಸ್ಟಮ್ಸ್ ಅಂತೇಳಿ ಕರಿತೀವಿ. ಈ ಒಂದು ಎಂಡೋಕ್ರೈನ್ ಸಿಸ್ಟಮ್ಸಿಗೆ ಪರಿಹಾರ ಬೇಕು ಅಂತಂದರೆ ಎಂಡೋಕ್ರನಾಲಜಿಸ್ಟ್ ಅಂತಲೇ ಒಬ್ಬರು ಫಿಸಿಷಿಯನ್ ಇರ್ತಾರೆ, ಅವ್ರನ್ನ ನಾವು ಭೇಟಿ ಮಾಡಬೇಕಾಗತ್ತೆ. ಹಾಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ನಮಗೆ ಸಮಸ್ಯೆಗಳಿದ್ದಾಗ ಗ್ಯಾಸ್ಟ್ರೋ ಆಂಕಾಲಜಿಸ್ಟ್ ಅಂತೇಳಿ ಫಿಸಿಷಿಯನ್ ಇರ್ತಾರೆ. ಸೊ ಅವ್ರ ಹತ್ರ ಹೋದಾಗ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ನಾವು ಮುಂದಿನ ಒಂದು ಸಿಸ್ಟಮ್ ನೋಡೋಣ, ಇಂಟಿಗೋಮೆಂಟ್ರಿ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ಇದರಲ್ಲಿ ಮೂಲವಾಗಿ ಬರ್ತಕ್ಕಂಥದ್ದು ನಮ್ಮ ಒಂದು ಚರ್ಮದ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ದೇಹದ ಅತಿ ದೊಡ್ಡ ಅಂಗ ಚರ್ಮ ಆಗಿದೆ, ಸ್ಕಿನ್ನು. ಸೊ ಇದರಲ್ಲಿ ಎರಡಿದೆ, ಒಂದು ಎಕ್ಸ್ಟರ್ನಲ್ಲು, ಒಂದು ಇಂಟೀರಿಯರು. ನಮ್ಮ ಒಂದು ಇಂಟರ್ನಲಲ್ಲಿ ಇರ್ತಕ್ಕಂಥ ಚರ್ಮದ ವ್ಯವಸ್ಥೆ. ಸೊ ಇದೇನು ಮಾಡುತ್ತೆ ಅಂತಂದರೆ ನಮ್ಮ ದೇಹ ರಚನೆಗೆ ಒಂದು ಸಪೋರ್ಟ್ ಮಾಡಿದೆ. ಯಾವ್ಯಾವ ಅಂಗ ಎಲ್ಲೆಲ್ಲಿ ಇರಬೇಕು, ಹೇಗೆ ಪ್ಲೇಸ್ ಮಾಡಿರಬೇಕು, ಅದಕ್ಕೆ ಈ ಒಂದು ಇಂಟರ್ನಲ್ ಏನಾಗಿದೆ ಅದು ರಚನೆ ನಮಗೆ ಸಪೋರ್ಟ್ ಮಾಡುತ್ತೆ. ಮತ್ತು ನಮ್ಮ ದೇಹದ ಉಷ್ಣಾಂಶವನ್ನು ಕಂಟ್ರೋಲ್ ಮಾಡುತ್ತೆ. ಅದು ಗೊತ್ತು, ಹೊರಗಡೆ ಏನು ಸ್ಕಿನ್ ಇದೆ ಅದು ಬಾಡಿ ಟೆಂಪ್ರೇಚರ್ ಮತ್ತು ನೇಚರ್ ಟೆಂಪ್ರೇಚರನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇದೊಂದು. ಮತ್ತು ಬೆವರು ಮುಖಾಂತರ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಸಾಲ್ಟು, ಸೋಡಿಯಂ ಕ್ಲೋರೈಡು, ಯೂರಿಯಾಗಳನ್ನು ಹೊರಗಡೆ ಹಾಕ್ತಾ ಇರುತ್ತೆ. ಮತ್ತು ದೇಹದ ಉಷ್ಣಾಂಶವನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇನ್ನೊಂದು ಸೆಬಮ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಹೆಂಗೆ ಬೆವರು ಉತ್ಪತ್ತಿ ಆಗುತ್ತೋ ಅದೇ ರೀತಿ ಆಯಿಲ್ ಥರದ್ದು ಈಗ ನಮ್ಮ ಸ್ಕಿನ್ಗಳಲ್ಲಿ ನೋಡ್ತೀವಿ, ಯಾವುದು ಫೇಸಲ್ಲಿ, ಅದನ್ನು ಸೆಬಮ್ ಅಂತೇಳಿ ಕರಿತೀವಿ. ಅದನ್ನು ಕೂಡ ಉತ್ಪತ್ತಿ ಮಾಡಿ, ಅಂದರೆ ನಮ್ಮ ದೇಹದಲ್ಲಿ ಬರ್ತಕ್ಕಂಥ ವೇಸ್ಟೇಜ್ಗಳನ್ನು ಸ್ಕಿನ್ನೂ ಕೂಡ ಹೊರಗಡೆ ಹಾಕ್ತಕ್ಕಂಥ ಒಂದು ಅಂಗ ಆಗಿದೆ. ಅದಾದಮೇಲೆ ಇದು ಎಕ್ಸ್ಕ್ರಿಯೇಷನ್ ಸಿಸ್ಟಮ್ ಅಂತ ಕರಿತೀವಿ. ಏನು ನಾವು ಇನ್ನು ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಇದೆಲ್ಲ ಮಾಡ್ತೀವಿ, ಅಲ್ಲಿ ಬೇಕಾದಂಥ ಒಂದು ಸಿಸ್ಟಮನ್ನು ಕೂಡ ಇದು ಈ ಒಂದು ಸ್ಕಿನ್ನೇ ಏನು ಮಾಡಿರುತ್ತೆ, ರೆಡಿ ಮಾಡಿರುತ್ತೆ ನಮಗೆ. ಸೊ ಎಂಟೈರ್ ಬಾಡಿಯಲ್ಲಿ ಜಾಸ್ತಿ ಒಂದು ಫಂಕ್ಷನನ್ನು ಸೊ ಈ ಒಂದು ಸ್ಕಿನ್ನು ನಮಗೆ ಮಾಡ್ತಾ ಇರುತ್ತೆ. ಇದರಲ್ಲಿ ಸುಮಾರು ಟೈಪ್ಸ್ ಬರ್ತಾ ಹೋಗುತ್ತೆ. ಅದು ಅಷ್ಟೊಂದು ಡೆಪ್ತ್ ಬೇಡ. ಸ್ಕಿನ್ ಫಂಕ್ಷನ್ ನಮಗೆ ಎಷ್ಟು ಗೊತ್ತಿರಲಿ. ನಮ್ಮ ಒಂದು ನಾರ್ಮಲ್ ಟೆಂಪ್ರೇಚರ್ ಎಷ್ಟಿರಬೇಕು ಅಂತಂದರೆ 98.4 ಡಿಗ್ರಿ ಸೆಲ್ಸಿಯಸ್ಸು ಇರಬೇಕಾಗುತ್ತೆ. ಸೆಲ್ಸಿಯಸ್ ಅಲ್ಲ, ಫ್ಯಾರನೀಟು. ನಾವು ಹೇಳ್ತಕ್ಕಂಥದ್ದು ಫ್ಯಾರನೀಟಲ್ಲಿ, ಸೆಲ್ಸಿಯಸ್ನ ಯೂಸ್ ಮಾಡಲ್ಲ ಇಂಡಿಯನ್ಸು. 98.4 ಡಿಗ್ರಿ ಫ್ಯಾರನೀಟ್ ನಮ್ಮ ಒಂದು ದೇಹದ ನಾರ್ಮಲ್ ಉಷ್ಣತೆ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಆದಾಗ ಸೊ ಏನಂತೀವಿ ನಾವು, ಜ್ವರ ಬಂದಿದೆ ಅಂತೀವಿ, ನಮ್ಮ ದೇಹ ಉಷ್ಣಾಂಶ ಜಾಸ್ತಿ ಆಗಿದೆ ಅಂತೇಳಿ ಹೇಳ್ತೀವಿ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಸ್ಕಿನ್ ಅಂತ ಬಂದಾಗ ನಾವು ಈ ಒಂದು ಅಂಶನ ಮಾತಾಡ್ತೀವಿ. ಮೆಲೆನೋಫೋನ್ ಅನ್ನೋ ಒಂದು ಚರ್ಮದಲ್ಲಿ ಇರ್ತಕ್ಕಂಥ ಹಾರ್ಮೋನ್ ಏನು ಮಾಡುತ್ತೆ, ಮೆಲೆನಿನ್ ದ್ರವನ ಉತ್ಪತ್ತಿ ಮಾಡುತ್ತೆ. ಈ ಮೆಲೆನಿನ್ ಅನ್ನೋ ದ್ರವನ ಎಲ್ಲಿ ನಾವು ನೋಡ್ತೀವಿ ಅಂತಂದರೆ ನಮ್ಮ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ನಾವು ನೋಡ್ತಿರ್ತೀವಿ. ಈ ಮೆಲೆನಿನ್ನು ತುಂಬ ಒಳ್ಳೆಯ ಅಂಶ. ಅದು ಆ್ಯಕ್ಚುಲಿ ದೇಹದಲ್ಲಿ ತುಂಬ ಕೆಲಸಗಳನ್ನು ಮಾಡುತ್ತೆ, ಇಮ್ಯುನಿಟಿನ ಬಿಲ್ಡ್ ಮಾಡುತ್ತೆ, ಸ್ಟ್ರೆಂತ್ ಆಗಿರುತ್ತೆ. ಆದರೆ ಆ ಮೆಲನಿನ್ ಹೆಚ್ಚು ಉತ್ಪತ್ತಿ ಆದರೆ ಏನಾಗುತ್ತೆ, ಸೊ ಚರ್ಮದ ಕಲರ್ ಸ್ವಲ್ಪ ಕಪ್ಪಾಗುತ್ತೆ. ಆದ್ದರಿಂದ ಆ ಮೆಲನಿನನ್ನು ಆ ಒಂದು ಭಾಗದಲ್ಲಿ ಫೇಸಲ್ಲಿ ನಾವೇನು ಮಾಡ್ತೀವಿ, ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಮ್ಮ ಒಂದು ಪ್ರಾಡಕ್ಟ್ಗಳಲ್ಲಿ ಈ ಮೆಲನಿನನ್ನು ಉತ್ಪತ್ತಿ ಆಗೋದನ್ನು ಕಡಿಮೆ ಮಾಡಲಿಕ್ಕೆ ಅಂತಲೇ ಸಪೋರ್ಟ್ ಮಾಡೋಂಥ ಒಂದು ಅಂಶಗಳಿರ್ತವೆ. ಅದು ಕಡಿಮೆ ಆದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ವೈಟ್ ಆಗುತ್ತೆ. ಆದ್ದರಿಂದ ಆ ಒಂದು ಟೆಕ್ನಾಲಜಿನ, ಆ ಒಂದು ಸೈನ್ಸನ್ನು ನಮ್ಮ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ಬಳಸಿರ್ತಾರೆ. ಮೆಲೆನೋಫೋನ್ ಅನ್ನೋ ಒಂದು ಹಾರ್ಮೋನ್ ಮೆಲನಿನನ್ನು ಉತ್ಪತ್ತಿ ಮಾಡುತ್ತೆ. ಸೊ ಇದನ್ನು ನಾವು ಮೆನ್ಷನ್ ಮಾಡ್ಬೋದು. ಆ ಮೆಲನಿನ್ ಉತ್ಪತ್ತಿ ಆದಾಗ ಏನಾಗುತ್ತೆ, ಸ್ಕಿನ್ನು ಕಲರ್ ಆಗುತ್ತೆ, ಅಂದರೆ ಬ್ಲ್ಯಾಕ್ ಆಗುತ್ತೆ. ಹೆಚ್ಚು ನಾವು ಬಿಸಿಲಿಗೆ ಮೈಯನ್ನು ಒಡ್ಕೊಂಡಾಗ, ಶರೀರನ ಒಡ್ಕೊಂಡಾಗ ಸೊ ಈ ಒಂದು ಮೆಲನಿನ್ ದ್ರವ ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಬೆಳಗಿನ ಜಾವ 10 ಗಂಟೆ ಒಳಗಡೆ ಟೆನಿಕಾಸ್ಟು 7 ರಿಂದ 8, 9 ಒಳಗಡೆ ಮಾಡಿದ್ರೆ ಇನ್ನೂ ಒಳ್ಳೆಯದು. 10 ರಿಂದ ಒಳಗಡೆ ಅರ್ಧ ಗಂಟೆಯಿಂದ 1 ಗಂಟೆ ನಮ್ಮ ದೇಹವನ್ನು ಜಾಸ್ತಿ
ಸೂರ್ಯನ ಕಿರಣಗಳಿಗೆ ಒಡ್ಡಿದಾಗ ಈ ಮೆಲನಿನ್ ಉತ್ಪತ್ತಿ ಆಗುತ್ತೆ. ಇದು ಬಂದು ನಮ್ಮ ಒಂದು ವಿಟಮಿನ್ ಡಿನ ನಮಗೆ ಕೊಡಲಿಕ್ಕೆ, ಮತ್ತು ನಮ್ಮ ದೇಹದಲ್ಲಿ ಏನು ನಾವು ಐರನ್, ಮೆಗ್ನೀಷಿಯಮ್ ಇವೆಲ್ಲ ತಗೋತಾ ಇರ್ತೀವಿ, ಕ್ಯಾಲ್ಶಿಯಂ ತಗೋತೀವಿ, ಇವು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು. ಪೂರ್ತಿ ನಮಗೆ ಬಳಕೆ ಆಗಬೇಕಂದ್ರೆ ವಿಟಮಿನ್ ಡಿ ಕೂಡ ನಮಗೆ ಇರಬೇಕು. ಸೊ ಇದೊಂದು ನಮಗೆ ಗೊತ್ತಿರಬೇಕು. ಯಾವುದೋ ಒಂದು ನ್ಯೂಟ್ರಿಷನ್ ನಮಗೆ ಬಳಕೆ ಆಗಬೇಕಂದ್ರೆ ಅದು ಒಂದರಿಂದನೇ ಆಗಲ್ಲ, ಅದ್ರ ಜೊತೆಲಿ ಕೆಲವೊಂದು ನಮಗೆ ಸಪೋರ್ಟ್ ಮಾಡ್ತಾ ಇರ್ತವೆ. ಆ ಒಂದು ಅಂಶಗಳು ಸರಿಯಾಗಿದ್ದಾಗ ಪೂರ್ತಿ ನ್ಯೂಟ್ರಿಷನ್ಸ್ ನಮಗೆ ಬಳಕೆ ಆಗಿರ್ತವೆ. ಇಲ್ಲ ಅಂತಂದರೆ ಆ ನ್ಯೂಟ್ರಿಷನ್ ಸರಿಯಾಗಿ ಬಳಕೆ ಆಗಿಲ್ಲ ಅಂದರೂ ಕೂಡ ನಮಗೆ ಪ್ರಾಬ್ಲಮ್ ಆಗ್ತವೆ. ಸೊ ಆ ಥರದ್ರಲ್ಲಿ ಒಂದ್ರ ಬಗ್ಗೆ ಹೇಳ್ಬೇಕಂದ್ರೆ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅದು ನಮ್ಮ ದೇಹಕ್ಕೆ ತಗೊಂಡ ಮೇಲೆ ಪೂರ್ತಿ ನಮಗೆ ಬಳಕೆ ಆಗಿಬಿಡ್ಬೇಕು. ಅದೇನಾದ್ರು ದೇಹದಲ್ಲಿ ಉಳಿತು ಅಂತಂದರೆ ಆ ಕ್ಯಾಲ್ಸಿಯಂ ಏನಾಗುತ್ತೆ, ಕ್ರಿಸ್ಟಲ್ಸ್ ಹರಳು ರೀತಿ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗಿದ್ದು ಸೊ ಅದನ್ನೇ ನಾವು ಆ ಸ್ಟೋನ್ಸ್ ಅಂತೇಳಿ ಕರಿತೀವಿ. ಸೊ ಇದು ಗ್ಯಾಲ್ ಬ್ಲ್ಯಾಡರ್ನಲ್ಲಿ ಬರುತ್ತೆ, ಗ್ಯಾಲ್ ಸ್ಟೋನ್ ಅಂತಲೇ ಕರೀತಾರೆ. ಸರಿಯಾಗಿ ಬಳಕೆ ಆಗದೆ ಇದ್ದಾಗ ಅದೇನಾಗುತ್ತೆ, ಹರಳಾಗ್ಬಿಟ್ಟು ಸೊ ನಮಗೆ ಸಮಸ್ಯೆ ಉಂಟು ಮಾಡುತ್ತೆ, ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಹೋಗಬೇಕು. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಬ್ಲಡ್ ವೀನ್ಸ್ ಏನಿದೆ, ಆ ರಕ್ತ ನಾಳಗಳೇನಿದೆ, ಕ್ಯಾಲ್ಸಿಯಂ ಸರಿಯಾಗಿ ಬಳಕೆ ಆಗದೇ ಉಳಿದಂಥದ್ದು ಕ್ರಿಸ್ಟಲ್ಸ್ ಆಗಿ ಅಲ್ಲಿ ಕೂಡ ಬ್ಲಾಕ್ ಆಗುತ್ತೆ. ಅದಾದಮೇಲೆ ಮತ್ತೆ ನಾವು ಅದನ್ನು ಬೇರೆ ಟ್ರೀಟ್ಮೆಂಟ್ ಮುಖಾಂತರ ಸರಿ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಕ್ಯಾಲ್ಸಿಯಂ ಚೆನ್ನಾಗಿ ನಮ್ಮ ದೇಹದಲ್ಲಿ ಬಳಕೆ ಆಗಬೇಕು ಅಂತಂದರೆ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದು ಬಳಕೆ ಆಗಬೇಕಂದ್ರೆ ವಿಟಮಿನ್ ಡಿ ಕೂಡ ಇರಬೇಕಾಗತ್ತೆ. ಆದ್ದರಿಂದ ಎಲ್ಲರೂ ಕೂಡ ಇದನ್ನು ನೋಟ್ ಮಾಡ್ಕೊಳ್ಳಿ. ವಿಟಮಿನ್ ಡಿ ನಮಗೆ ಎಲ್ಲಿ ಸಿಗುತ್ತೆ, ನೇಚರಲ್ಲಿ ಸೂರ್ಯನ ಕಿರಣದಲ್ಲಿ ಈಸಿಯಾಗಿ ಸಿಗುತ್ತೆ. ಅದನ್ನು ಆದಷ್ಟು ತಗೋಬೇಕು. 10 ಗಂಟೆ ಮೇಲಾದರೆ ಏನಾಗುತ್ತೆ ಅಂದರೆ ಜಾಸ್ತಿ ಬಿಸಿಲಿರುತ್ತೆ, ಸೊ ನಮ್ಮ ಸ್ಕಿನ್ನು ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಬೇರೆ ಬೇರೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗೆ ನಾವು ಸ್ಕಿನ್ನನ್ನು ಒಡ್ಡಿದಾಗ ಸ್ಕಿನ್ ಡಿಸೀಸಸ್ಗಳು ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅರ್ಲಿ ಮಾರ್ನಿಂಗಲ್ಲಿ ತೊಗೊಳ್ಳಿ ಅಂತೇಳಿ ಹೇಳ್ತೀವಿ. ಸೊ ಇದೊಂದು ಸ್ಕಿನ್ ಅಂತ ಬಂದಾಗ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಓಕೆ, ನೆಕ್ಸ್ಟು ಸೊ ಲಿಂಪ್ಯಾಟಿಕ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಹೆಂಗೆ ನಮ್ಮ ಒಂದು ಇಡೀ ದೇಹದಲ್ಲಿ ರಕ್ತನಾಳಗಳು ಹರಡಿಕೊಂಡಿದೆ, ಎಲ್ಲ ಕಡೆ ನಮ್ಮ ರಕ್ತ ಹೆಂಗೆ ಹರಿಯುತ್ತೆ ದೇಹದ ಎಲ್ಲ ಭಾಗದಲ್ಲೂ ಕೂಡ, ಸೊ ಈ ಒಂದು ಲಿಂಪ್ಯಾಟಿಕ್ ಸಿಸ್ಟಮ್ ಕೂಡ ದೇಹದ ಎಲ್ಲ ಕಡೆ ಇದೆ. ಸೊ ಒಂದೊಂದು ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಲೈಟಾಗಿ ಕಟ್ಟಾದಾಗ ಕಲರ್ಲೆಸ್ ಒಂದು ದ್ರವ ಬರುತ್ತೆ, ನೀರು ರೀತಿ ಬರುತ್ತೆ. ಅದೇನು ಅಂತಂದರೆ ಇದೇ ಒಂದು ಲಿಂಪ್ಯಾಟಿಕ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಬಿಳಿ ದ್ರವ. ಸೊ ಅದಕ್ಕೆ ಕಲರ್ ಇರಲ್ಲ, ಏನಿರಲ್ಲ. ನೀವು ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಆದಾಗ ನೋಡಿರ್ತೀರ, ಅದು ಲೈಟಾಗಿ ಜಿನ್ಗುತ್ತೆ, ಈ ಬೆವರನಿ ಥರ ಬರುತ್ತೆ. ನಾವೇನು ಅನ್ಕೋತೀವಿ ಬೆವರು ಅನ್ಕೋಬೋದು, ಆದರೆ ಅದು ಲಿಂಪ್ಯಾಟಿಕ್ ಸಿಸ್ಟಮಲ್ಲಿ ರಿಲೀಸ್ ಆಗ್ತಕ್ಕಂಥ ಒಂದು ಲಿಕ್ವಿಡ್ಡು. ಸೊ ಇದು ನಮ್ಮ ಶರೀರನ ಇನ್ಫೆಕ್ಷನ್ಸ್ಗಳಿಂದ ಅಥವಾ ಬೇರೆ ಬ್ಯಾಕ್ಟೀರಿಯಾಸ್, ವೈರಸ್ ಏನು ಬರ್ತವೆ ಅದ್ರ ಅಪೋಸಿಟ್ಟು ಫೈಟ್ ಮಾಡಿ ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾ ಇರ್ತಕ್ಕಂಥ ಒಂದು ಅಂಶ ಆಗಿರುತ್ತೆ ಲಿಂಪ್ಯಾಟಿಕ್ ಸಿಸ್ಟಮ್. ಸೊ ಇದು ಕೂಡ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಇದು ಕೂಡ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಆಗಿದೆ ಲಿಂಪ್ಯಾಟಿಕ್ ಸಿಸ್ಟಮ್. ಇದು ದೇಹದ ಎಲ್ಲ ಭಾಗದಲ್ಲಿರುತ್ತೆ. ಆ ಭಾಗದಲ್ಲಿ ಏನು ಸಮಸ್ಯೆ ಬರುತ್ತೆ ಅಲ್ಲಿಗೆ ತಕ್ಕಂಗೆ ಇದು ರಿಯಾಕ್ಟ್ ಮಾಡಿ, ಅಂದರೆ ಅದ್ರ ಅಪೋಸಿಟ್ ಫೈಟ್ ಮಾಡಿ ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ. ನಮ್ಮ ದೇಹದ ಆರ್ಮಿ ಸಿಸ್ಟಮ್ ಅಂತ ಹೇಳ್ಬೋದು, ಶೋಲ್ಜರ್ ಆಗಿ ಕೆಲಸ ಮಾಡ್ತಿರುತ್ತೆ. ಸೊ ನೆಕ್ಸ್ಟು ಇಮ್ಯೂನ್ ಸಿಸ್ಟಮ್. ಸೊ ಇಮ್ಯುನಿಟಿ ಬಗ್ಗೆ ಎಲ್ಲರೂ ಇವತ್ತು ತುಂಬ ಮಾತಾಡ್ತಿದ್ದೀವಿ. ಯಾಕೆ ಅಂತಂದರೆ ಎಲ್ಲರಿಗೂ ಅರ್ಥ ಆಗಿದೆ, ಫೈನಲ್ ಆಗಿ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದ್ರೇ ನಾವು ಯಾವುದೇ ಕಾಯಿಲೆ ಬರ್ದಂಗೆ ಸೊ ಆರೋಗ್ಯವಾಗಿರ್ಬೋದು ಅಂತೇಳಿ ಗೊತ್ತಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳೋಣ. ಈ ಒಂದು ಇಮ್ಯೂನ್ ಸಿಸ್ಟಮ್ಮು ನಮ್ಮ ದೇಹದಲ್ಲಿ ಆಟೋಮ್ಯಾಟಿಕ್ ಆಗಿ ರೆಡಿ ಆಗ್ತಾ ಇರುತ್ತೆ. ಇದರಲ್ಲಿ ಸುಮಾರು ವೆರೈಟೀಸ್ ಇದೆ ಇಮ್ಯುನಿಟಿ ಸಿಸ್ಟಮಲ್ಲಿ. ಸೊ ನಾವು ಇಮ್ಯುನಿಟಿಯನ್ನು ಸುಮಾರು ರೀತಿಯಲ್ಲಿ ಗೈನ್ ಮಾಡ್ತೀವಿ. ಸೊ ಇನ್ನೇಟ್ ಇಮ್ಯುನಿಟಿ ಅಂತೇಳಿ ಕರಿತೀವಿ. ಅದು ಆಲ್ರೆಡಿ ನಮ್ಮ ದೇಹದಲ್ಲಿ ಹುಟ್ಟುತ್ತಾನೆ ಅದು ನಮ್ಮಲ್ಲಿ ಬಂದಿರುತ್ತೆ. ನಮ್ಮ ಒಂದು ದೇಹಕ್ಕೆ ಆ ಒಂದು ಶಕ್ತಿ ಇದೆ, ಇಮ್ಯುನಿಟಿನ ಹಾಗೇ ತಗೊಳ್ತಕ್ಕಂಥ, ಅಂದರೆ ರೆಡಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಲ್ರೆಡಿ ನಮ್ಮ ದೇಹದಲ್ಲಿ ಇದೆ. ಸೊ ಇದನ್ನು ಇನ್ನೇಟ್ ಸಿಸ್ಟಮ್, ಆ ಒಂದು ಇಮ್ಯುನಿಟಿ ಏನಾಗುತ್ತೆ ಅಂತಂದರೆ ಯಾವಾಗ ನೆಸೆಸಿಟಿ ಇರುತ್ತೆ ನಮ್ಮ ದೇಹದಲ್ಲಿ ಇರುತ್ತೆ, ಯಾವಾಗ ನೆಸೆಸಿಟಿ ಇರುತ್ತೆ, ಯಾವ ಒಂದು ಹಾನಿಕಾರಕ ಅಂಶ ನಮಗೆ ಬರುತ್ತೆ ನೋಡಿ, ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾಸ್ ಇರ್ಬೋದು, ಫಂಗಸ್ ಇರ್ಬೋದು, ಇದನ್ನು ಆ್ಯಂಟಿಜನ್ ಅಂತೇಳಿ ಕರಿತೀವಿ. ಮೆಡಿಕಲ್ ಟರ್ಮು ಆ್ಯಂಟಿಜನ್ಸ್ ಅಂತೇಳಿ ಕರಿತೀವಿ. ಇದು ಬಂದಾಗ ಯಾವ ರೀತಿ ಒಂದು ಸಮಸ್ಯೆ, ಅಂದರೆ ನಮಗೆ ಅದನ್ನು ಸಮಸ್ಯೆ ಒಡ್ಲಿಕ್ಕೆ ಬಂದಿರುತ್ತೆ, ಅದಕ್ಕೆ ಬೇಕಾದಂಥ ಒಂದು ಆ್ಯಂಟಿಬಾಡಿನ ರೆಡಿ ಮಾಡಿಕೊಡುತ್ತೆ. ಇಮ್ಯೂನ್ ಸಿಸ್ಟಮ್ದು
ದೊಡ್ಡ ಅಡ್ವಾಂಟೇಜ್ ಏನಂದರೆ, ಇವತ್ತು ನಾವು ಹೊರಗಡೆಯಿಂದ ತಗೋತೀವಲ್ಲ ಅದನ್ನು ಅಡಾಪ್ಟಿವ್ ಇಮ್ಯುನಿಟಿ ಅಂತ ಕರಿತೀವಿ. ನಾವು ಏನು ಬೋನಸ್ ಆಗಿ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ತಗೊಳ್ತಕ್ಕಂಥದ್ದು. ಈಗ ನ್ಯೂಟ್ರಿಷನ್ ಆಲ್ರೆಡಿ ನಮ್ಮ ಊಟದಲ್ಲಿ ಸಿಗ್ತಾ ಇರುತ್ತೆ. ಅಡಿಷ್ನಲ್ ಆಗಿ ನಾವು ನ್ಯೂಟ್ರಿಷನ್ ಆಗಿ ಸಪ್ಲಿಮೆಂಟ್ಸ್ ಮುಖಾಂತರ ಹೆಂಗೆ ತಗೋತೀವಿ ಅಡಿಷ್ನಲ್ ಆಗಿ, ಅದೇ ರೀತಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಕೆಲಸ ಮಾಡಿ ಫಸ್ಟು ಫೈಟ್ ಮಾಡುತ್ತೆ. ಇನ್ ಕೇಸು ಈಗ ಒಂದು ಯಾವುದೋ ಜ್ವರ ಬಂತು ಅಥವಾ ಕೋಲ್ಡ್ ಬಂತು, ತಲೆನೋವು ಬಂತು ಅಂತಂದರೆ ನಮ್ಮ ದೇಹ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ನಮ್ಮ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ಸಿಸ್ಟಮ್ಮು ಜಾಗೃತಗೊಂಡು ಅದ್ರ ವಿರುದ್ಧ ಫೈಟ್ ಮಾಡ್ತಾ ಇರುತ್ತೆ. ಫೈಟ್ ಮಾಡಿ ನಮಗೆ ರಿಲ್ಯಾಕ್ಸೇಷನ್ ಕೊಡಬೇಕಂದ್ರೆ 2 ದಿನ 3 ದಿನ ಟೈಮ್ ಹಿಡಿಯುತ್ತೆ. ನಾವೇನು ಮಾಡ್ತೀವಿ, ಫಾಸ್ಟ್ ರಿಲೀಫ್ ಬೇಕು ನಮಗೆ. ಅದಕ್ಕೇನು ಮಾಡ್ತೀವಿ, ಟಕ್ ಅಂತ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಒಂದು ಮೆಡಿಸಿನ್ ತಗೊಬಿಡ್ತೀವಿ. ಅದೇನು ಮಾಡುತ್ತೆ, ಅಡಿಷ್ನಲ್ ನಮಗೆ ಕೊಡುತ್ತೆ. ಒಂದ್ಸಲಿ ಮಾಡಿದ್ರೆ ಓಕೆ, ಪದೇ ಪದೇ ನಾವು ಮಾಡಿದಾಗ ಏನಾಗುತ್ತೆ ಗೊತ್ತಾ, ನಮ್ಮ ದೇಹ ಒಳಗಡೆ ಇರುತ್ತೆ, ನಮ್ಮ ದೇಹದಲ್ಲಿ ಅದನ್ನು ನಾವೇನು ಮಾಡ್ತೀವಿ, ಬೇಡ ನೀನು ಮಲಗಿರು ಆರಾಮಾಗೆ, ನಾನು ಅಡಿಷ್ನಲಾಗಿ ತೊಗೋತೀನಿ ಅಂತೇಳಿ ತೊಗೊಳ್ತಾ ಹೋದರೆ 1 ದಿನ 2 ದಿನ 3 ದಿನ ಅಂದರೆ 1 ಟೈಮ್ 2 ಟೈಮ್ 3 ಟೈಮ್ ಈ ಥರ ತೊಗೊಳ್ತಾ ಹೋದಾಗ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿಲಿರ್ತಕ್ಕಂಥ ಆ ಒಂದು ರೋಗ ನಿರೋಧಕ ಶಕ್ತಿ ಅದ್ರ ಕೆಲಸನ ಅದೇ ಮರ್ತು ಬಿಡುತ್ತೆ. ಯಾಕೆ ಅಂದರೆ ನಾನು ಅದಕ್ಕೆ ಕೆಲಸ ಮಾಡೋಕ್ಕೆ ಬಿಡಲ್ವಲ್ಲ. ಅಡಿಷ್ನಲಾಗಿ ಆಲ್ರೆಡಿ ನಾನು ಏನು ಒಂದು ಮೆಡಿಸಿನ್ನ ಅಡಿಷ್ನಲಾಗಿ ಕೊಟ್ಬಿಟ್ಟು ನಾನು ವಾಸಿ ಮಾಡ್ಕೋತಾ ಇರ್ತೀನಿ. ಸೊ ನೆಕ್ಸ್ಟ್ ಟೈಮಿಗೂ ಕೂಡ ಅದೇನು ಕೇಳುತ್ತೆ, ಇದ್ರ ಪಾಡಿಗೆ ಇದು ಇರುತ್ತೆ ಬಿಡು, ಅವನೇನೋ ಮಾಡ್ಕೋತಾನೆ ಅಂತೇಳಿ ನೀವು ಮತ್ತೆ ಅಡಿಷ್ನಲಾಗಿ ಕೊಡಬೇಕಾಗತ್ತೆ. ಆದ್ದರಿಂದ ಈ ವ್ಯವಸ್ಥೆ ಕರೆಕ್ಟಾಗಿ ನಮಗೆ ಗೊತ್ತಿದ್ದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದಕ್ಕೂ ಕೂಡ ಆಂಟಿಬಾಡಿಯನ್ನು, ಆಂಟಿಜನ್ ಅಂತ ಏನು ಕರಿತೀವಿ, ಯಾವುದೇ ವೈರಸ್ ಯಾವುದೇ ಬ್ಯಾಕ್ಟೀರಿಯಾಸ್ ಫಂಗಸ್ ಬಂದ್ರೂ ಅದರ ವಿರುದ್ಧ ಹೋರಾಡಲಿಕ್ಕೆ ದೇಹ ಫಸ್ಟು ಫೈಟ್ ಮಾಡುತ್ತೆ. ಅದು ಆಗದೇ ಇದ್ದಾಗ ಏನು ಮಾಡ್ತೀವಿ, ಸೊ ಡಾಕ್ಟರ್ನ ಭೇಟಿ ಮಾಡ್ತೀವಿ. ಡಾಕ್ಟರ್ ಏನು ಮಾಡ್ತಾರೆ, ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಬೇಕಾದಂಥ ಆಂಟಿಬಾಡಿನ ನಮಗೆ ಸಜೆಸ್ಟ್ ಮಾಡ್ತಾರೆ. ಇನ್ನೊಂದು ನಿಮ್ಮೆಲ್ರಿಗೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಆಂಟಿಬಾಡಿಗಳನ್ನು ಅಥವಾ ಪೇಯ್ನ್ ಕಿಲ್ಲರ್ಸ್ಗಳನ್ನು ಯಾರೂ ಕೂಡ ವಿತೌಟ್ ಡಾಕ್ಟರ್ ಗೈಡೆನ್ಸ್, ಡಾಕ್ಟರ್ನ ಭೇಟಿ ಮಾಡ್ದೇ, ಅವ್ರ ಹತ್ರ ಕನ್ಸಲ್ಟ್ ಮಾಡ್ದೇ ಡೈರೆಕ್ಟಾಗಿ ಹೋಗಿ ತೊಗೊಳ್ಲಿಕ್ಕೆ ಹೋಗಬೇಡಿ. ಸೊ ಯಾಕೆ ಅಂದರೆ ನಿಮಗೆ ನೆಕ್ಸ್ಟು ಗೊತ್ತಾಗುತ್ತೆ, ಅದನ್ನು ಕೂಡ ಹೇಳ್ತೀನಿ. ನಮ್ಮ ಒಂದು ರೋಗ ನಿರೋಧಕ ವ್ಯವಸ್ಥೆ ಏನಿದೆ ಅದು ಎಷ್ಟು ನಮ್ಮನ್ನು ಆರೋಗ್ಯವಾಗಿಡಲಿಕ್ಕೆ ಸಪೋರ್ಟ್ ಮಾಡುತ್ತೋ, ಆಂಟಿಜೆನ್ಸ್ ವಿರುದ್ಧ ಫೈಟ್ ಮಾಡಿ ನಮ್ಮನ್ನು ರಕ್ಷಣೆ ಕೊಡ್ತಿರುತ್ತೋ, ಕೆಲವೊಂದು ಸಂದರ್ಭಗಳಲ್ಲಿ ಇದು ವಿರುದ್ಧ ಕೂಡ ಆಗಿಬಿಡುತ್ತೆ. ಸೊ ಅದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ರೋಗ ನಿರೋಧಕ ಶಕ್ತಿ ನಮಗೆ ಎಲ್ಲ ಸಮಸ್ಯೆಗಳನ್ನು ವಿರುದ್ಧ ಹೋರಾಡಿ ಚೆನ್ನಾಗಿಡಬೇಕು, ಆದರೆ ಇದೇ ನಮಗೆ ಸಮಸ್ಯೆ ಒಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಇದನ್ನು ಆಟೋ ಇಮ್ಯೂನ್ ಡಿಸೀಸ್ಗಳಂತೇಳಿ ಕರಿತೀವಿ. ತುಂಬ ಇದ್ದಾವೆ ಇದರಲ್ಲಿ. ಸೊ ನೆಕ್ಸ್ಟ್ ಹೇಳ್ತೀನಿ. ಈ ಒಂದು ರೋಗ ನಿರೋಧಕ ಶಕ್ತಿ ಬಗ್ಗೆ ಇನ್ನೇಟ್ ಅಂತ ಹೇಳಿದೆ, ಅಂದರೆ ನಮ್ಮ ದೇಹದಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ಅಡಾಪ್ಟಿವ್. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಫಸ್ಟು ಕೆಲವೊಂದು ಆಂಟಿಬಯೋಟಿಕ್ಗಳನ್ನು ತೊಗೊಂಡು ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ಈ ಆಂಟಿಬಯೋಟಿಕ್ ಬಗ್ಗೆ ಹೇಳಬೇಕಂತಂದರೆ ಸುಮಾರು ಕಂಪನಿ ಇವತ್ತು ಇದು ದೊಡ್ಡ ಮಾಫಿಯಾ ಆಗಿದೆ ಆಂಟಿಬಯೋಟಿಕ್ದು. ಇದಕ್ಕೆ ಒಂದು ಕೋರ್ಸ್ ಥರ ಇರುತ್ತೆ. ಏನಂದರೆ 3 ಡೇಸು 5 ಡೇಸು ಮ್ಯಾಕ್ಸಿಮಮ್ ಅಂತಂದರೆ ಒಂದು ಆಂಟಿಬಯೋಟಿಕನ್ನು ತಗೊಳ್ಳೋಂಥದ್ದು ಡೇಸ್ ಬಂದು 20 ಡೇಸಿಂದ 21 ಡೇಸ್ ಮ್ಯಾಕ್ಸಿಮಮ್. ಅದು ನಾವು ಕೇಳ್ತಕ್ಕಂಥದ್ದು ಮೇ ಬಿ 1 ವಾರ. ನೋಡಿ, ನೀವು ಯಾವುದಾದ್ರು ಮಕ್ಕಳಿಗೆ ಏನಾದರೂ ಈಗ ಕಾಫು ತುಂಬ ದಿನ ಇತ್ತು ಅಥವಾ ವೈರಲ್ ಫೀವರ್ ಇತ್ತು ಅಂತಂದರೆ ಒಂದು ಆಂಟಿಬಯೋಟಿಕ್ ಬರೀತಾರೆ. ಅದನ್ನು ಸೊಲ್ಯೂಷನ್ ಥರ ಇರುತ್ತೆ, ಮಿಕ್ಸ್ ಮಾಡಿ ರೆಡಿ ಮಾಡಿ ನಾವು ಕೊಡ್ತಾ ಹೋಗಬೇಕು. 5 ಡೇಸ್ ಕೊಡಿ ಅಂತ ಹೇಳಿರ್ತಾರೆ, ಅಥವಾ 3 ಡೇಸ್ ಕೋರ್ಸ್ ಹೇಳ್ತಾರೆ, ಅಥವಾ 7 ಡೇಸ್ ಮ್ಯಾಕ್ಸಿಮಮ್ ಹೇಳಿರ್ತಾರೆ. ಅಷ್ಟು ದಿನದಲ್ಲಿ ಮುಗಿಸ್ಬೇಕಂತ ಹೇಳಿರ್ತಾರೆ. ಅಷ್ಟು ಅಂದರೆ ಅಲ್ಲಿವರೆಗೂ ಕೊಡಬೇಕು. ಯಾಕೆ ಅಂದರೆ 1 ದಿನ 2 ದಿನ ಕೊಟ್ಟಾಗೂ ಅದು ಕಡಿಮೆ ಆಗುತ್ತೆ. ಆದರೆ ಎಂಟೈರ್ ಆ ಡೋಸನ್ನು ಕೊಟ್ಟಾಗ ಪೂರ್ತಿ ಕ್ಯೂರ್ ಆಗುತ್ತೆ. ಫಸ್ಟು 1 or 2 ಡೇಸ್ ಕೊಟ್ಟಾಗ ಕಡಿಮೆ ಆಗೋದೇನೆಂದರೆ ಕಡಿಮೆ ಆಗಿರುತ್ತೆ, ಫುಲ್ ಕ್ಯೂರ್ ಆಗಿರಲ್ಲ, ಇನ್ನೂ ಸ್ವಲ್ಪ ಇನ್ಫೆಕ್ಷನ್ಸ್ ಇರುತ್ತೆ ಅಂತ. ಸೊ ನಾವೇನು ಮಾಡ್ತೀವಿ ಗೊತ್ತಾ, 1 ಡೇ 2 ಡೇ ಯಾವುದೇ ಒಂದು ಡಾಕ್ಟ್ರು ಒಂದು ಕೋರ್ಸ್ ಅಂತ ಕೊಡ್ತಾರೆ. ಒಂದು ಟ್ಯಾಬ್ಲೆಟ್ ರೆಫರ್ ಮಾಡ್ಬೇಕಾದ್ರೆ ಅವರು ಅದರ ಸಮಸ್ಯೆನ ಗಂಭೀರತೆನೇ ನೋಡಿರ್ತಾರೆ. ಎಷ್ಟು ದಿನ ಬೇಕಾಗ್ಬೋದು ಇವರಿಗೆ ಈ ಒಂದು ಕಾಯಿಲೆ ವಾಸಿಯಾಗಲಿಕ್ಕೆ ಅಂತೇಳಿ ಅದನ್ನು ನೋಡಿ ಕೊಟ್ಟಿರ್ತಾರೆ. ನಾವೇನು ಮಾಡ್ತೀವಿ ಅಂತಂದರೆ, ಬಿಡು ಏನೋ ಸ್ವಲ್ಪ ಕಡಿಮೆ ಆಯ್ತು ಅಂತೇಳಿ ಅವ್ರು 3 ದಿನಕ್ಕೆ ಕೊಟ್ಟಿದ್ರೆ 1 ದಿನ 2 ಟೈಮ್ ತೊಗೊಂಡೇ ಸುಮ್ಮನೆ ಬಿಡ್ತೀವಿ. ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಅದು ಪೂರ್ತಿ ಕ್ಲಿಯರ್ ಆಗದೆ ಇದ್ದಾಗ ಮತ್ತೆ ಶಾರ್ಟ್ ಟೈಮಲ್ಲಿ ಮತ್ತೆ ಇನ್ನೊಂದ್ಸಲಿ ಬರ್ಬೋದು. ನೀವು ಮತ್ತೆ ಒಂದ್ಸಲಿ ಡಾಕ್ಟರ್ ಹತ್ರ ಹೋಗಬೇಕು, ಮತ್ತೆ ಒಂದ್ಸಲಿ ಆಂಟಿಬಾಡಿ ತೊಗೋಬೇಕು, ಮತ್ತೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆದ್ದರಿಂದ ಆಂಟಿಬಾಡೀಸ್ ಕೊಟ್ಟಾಗ ಕೋರ್ಸ್ ರೀತಿ ಕೊಡ್ತಾರೆ, ಪೂರ್ತಿಯನ್ನು ತಗೊಳ್ಳಿ. ಯಾಕೆಂದರೆ ಡಾಕ್ಟರ್ ಏನು ಡಯಾಗ್ನೋಸ್ ಮಾಡಿ ಹೇಳಿರ್ತಾರೆ ಅದಕ್ಕೆ ತಕ್ಕಂಗೆ ಕೊಟ್ಟಿರ್ತಾರೆ ಅವರು. ಓಕೆ, ಇದನ್ನು ನಾವೇನು ಮಾಡಬೇಕು, ಆ ಪೀರಿಯಡಲ್ಲೇ ಮುಗಿಸ್ಬೇಕು. ಜಾಸ್ತಿನೂ ಕೂಡ ತಗೋಬಾರ್ದು. ಸೊ ಸೈಡ್ ಎಫೆಕ್ಟ್ಸ್ಗಳಿರುತ್ತೆ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ, ಎಫೆಕ್ಟ್ ಸೈಡ್ ಎಫೆಕ್ಟ್ಸ್ ಬಗ್ಗೆ.
ಆಟೋ ಇಮ್ಯೂನ್ ಡಿಸೀಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆಟೋ ಇಮ್ಯೂನ್ ಡಿಸೀಸ್ ಅಂತಂದರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಏನು, ನಮ್ಮ ಒಂದು ಸಿಸ್ಟಮನ್ನೇ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಸೊ ಇದು ತುಂಬ ಡೇಂಜರಸ್ಸು. ಇದಕ್ಕೆ ಆ್ಯಕ್ಚುಲಿ ಸರಿಯಾದ ಕರೆಕ್ಟಾಗಿ ನಮಗೆ ಟ್ರೀಟ್ಮೆಂಟ್ ಕೊಡೋದು ತುಂಬ ಕಷ್ಟ ಆಗುತ್ತೆ ಮೆಡಿಕಲ್ ಫೀಲ್ಡಲ್ಲಿ. ಆಟೋ ಇಮ್ಯೂನ್ ಡಿಸೀಸ್ಗಳಲ್ಲಿ ಸುಮಾರು ಬರ್ತಾ ಹೋಗ್ತವೆ. ಅದರಲ್ಲಿ ಒಂದು ಆರ್ಥ್ರೈಟಿಸು ಕೂಡ ಇದೆ. ಆರ್ಥ್ರೈಟಿಸ್ ಕೂಡ ಆಟೋ ಇಮ್ಯೂನ್ ಡಿಸೀಸಿಂದನೇ ಬರ್ತಕ್ಕಂಥದ್ದು. ಸೊ ಈ ರೀತಿ ಸುಮಾರು ಸಮಸ್ಯೆಗಳನ್ನು ಮಾಡ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ, ಅದಕ್ಕೋಸ್ಕರ ಅಡಿಷ್ನಲ್ ಆಗಿ ಕೆಲವೊಂದಕ್ಕೆ ಪದೇ ಪದೇ ತಗೋಬಾರ್ದು, ಅಥವಾ ಒಂದು ಪದೇ ಪದೇ ಕಾಡ್ತಾ ಇರುತ್ತೆ ಒಂದು ವೈರಸ್ಸು ಬ್ಯಾಕ್ಟೀರಿಯಾ ಅಂತಂದರೆ ಅದಕ್ಕೆ ತಕ್ಕಾಗಿ ಏನು ಮಾಡಿದೆ ಈಗ ರಿಸರ್ಚ್ಗಳ ಮುಖಾಂತರ ವ್ಯಾಕ್ಸಿನ್ಗಳನ್ನು ಕಂಡುಹಿಡಿದಿದ್ದಾರೆ. ಈಗ ನಮ್ಮ ದೇಶ ನಿಜವಾಗ್ಲೂ ಖುಷಿ ಆಗುತ್ತೆ, ಪೋಲಿಯೋ ಮುಕ್ತ ಭಾರತ ಆಗಿದೆ. ಮುಂಚೆ ಪೋಲಿಯೋ ಕಾಡ್ತಾ ಇತ್ತು ಜನಗಳಿಗೆ, ಅದನ್ನು ಸತತವಾಗಿ ಪೋಲಿಯೋ ಡ್ರಾಪ್ಸ್ಗಳನ್ನು ಕೊಡ್ತಾ ಬಂದಿದ್ದರಿಂದ 5 ವರ್ಷದ ಕೆಳಗಿನ ಮಕ್ಕಳುಗಳಿಗೆ ಇವಾಗ ಆ ಒಂದು ಪೋಲಿಯೋನ ಕಂಟ್ರೋಲ್ ಮಾಡಿದ್ದೀವಿ. ಅದೇ ರೀತಿ ದಡಾರದಿರ್ಬೋದು, ಬೇರೆ ಬೇರೆ ಏನು ಕಾಯಿಲೆಗಳು ಮುಂಚೆ ಬರ್ತಾ ಇದ್ವು ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ವ್ಯಾಕ್ಸಿನ್ಗಳನ್ನು ರೆಡಿ ಮಾಡಿ ಅದನ್ನು ಕೊಡ್ತಾ ಬಂದರು. ಏನು ಮಾಡುತ್ತೆ ಅದು, ಆ ರೀತಿ ಒಂದು ಇನ್ಫೆಕ್ಷನ್ ಬಂದಾಗ ನೋಡಿ, ವ್ಯಾಕ್ಸಿನ್ ಕೊಟ್ಟಾಗ ಇದೊಂದು ನಿಮಗೆ ಕ್ಲಿಯಾರಿಟಿ ಕೊಡ್ತೀನಿ. ವ್ಯಾಕ್ಸಿನ್ ಹೆಂಗೆ ಕೊಟ್ಟಿರ್ತಾರೆ ಅಂತಂದರೆ, ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಒಂದು ವ್ಯಾಕ್ಸಿನ್ ರೆಡಿ ಮಾಡಿರ್ತಾರೆ. ಅದನ್ನು ಕೊಟ್ಟಾಗ ಆ ಒಂದು ಸಮಸ್ಯೆನ ಮಾತ್ರ ಅದು ರೆಡಿ ಮಾಡುತ್ತೆ. ಸೊ ನಮ್ಮ ದೇಹದಲ್ಲಿ ಅದಕ್ಕೆ ಬೇಕಾದಂಥ ಒಂದು ಇಮ್ಯುನಿಟಿ ಪವರನ್ನು ರೆಡಿ ಮಾಡಿಡುತ್ತೆ. ಆ ಒಂದು ಸಮಸ್ಯೆ ಬಂದಾಗ ಅದ್ರ ವಿರುದ್ಧ ಹೋರಾಡಿ ನಮಗೆ ಸೇಫ್ ಮಾಡುತ್ತೆ. ಸೊ ಈಗ ಕರೋನಾಗೂ ಕೂಡ ವ್ಯಾಕ್ಸಿನ್ನ ಕೊಟ್ಟರು. ಸೊ ಇದ್ರ ಒಂದು ವಿಶೇಷ ಏನಂದರೆ, ಕರೋನಾ ವೈರಸ್ ಏನಿದೆ ಆ ಕರೋನಾ ವೈರಸ್ಸಿಗೆ ಇದು ಫೈಟ್ ಮಾಡುತ್ತೆ. ಸೊ ನಾವು ವೆಲ್ನೆಸ್ ಕನ್ಸಲ್ಟೆಂಟ್ಗಳಾಗ್ತಿರೋದ್ರಿಂದ ಈ ಒಂದು ಅವೇರ್ನೆಸ್ ನಮಗಿರಬೇಕು. ನಮಗೆ ಕರೋನಾ ವೈರಸ್ಸಿಗೆ ವ್ಯಾಕ್ಸಿನ್ ಮಾಡಿದ್ದಾರೆ. ಆ ಕರೋನಾ ವೈರಸ್ ಬಂದರೆ ಅದ್ರ ವಿರುದ್ಧ ಫೈಟ್ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಒಂದು ಸಿಸ್ಟಮ್ ರೆಡಿಯಾಗಿದೆ. ಈಗ ಇನ್ ಕೇಸ್ ಆ ವೈರಸ್ ಏನಾದರೂ ಮಾಡಿಫೈಡ್ ಆಗ್ತಾ ಆಗ್ತಾ ಬೇರೆ ರೀತಿ ಜನ್ರೇಟ್ ಆದಾಗ, ಬೇರೆ ಒಂದು ರೂಪದಲ್ಲಿ ಬಂದಾಗ ಅದ್ರ ವಿರುದ್ಧ ಫೈಟ್ ಮಾಡಲಿಕ್ಕೆ ಸೊ ಈ ಕರೋನಾ ವೈರಸ್ಸಿಗೆ ಕೊಟ್ಟಿರೋ ವ್ಯಾಕ್ಸಿನ್ ಕೆಲಸ ಮಾಡಲ್ಲ. ಇದು ನಮಗೆ ಗೊತ್ತಿರಲಿ. ನಾವೇನಾದರೂ ಈ ವ್ಯಾಕ್ಸಿನ್ ತೊಗೊಂಡಿದ್ದೀನಿ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡೋವಾಗಿಲ್ಲ. ಗುಡ್ ನ್ಯೂಸ್ ಏನಂತಂದರೆ, ಈಗ ಬಂದಿರತಕ್ಕಂಥ ಒಮಿಕ್ರಾನ್ ಅಂಥ ಎಫೆಕ್ಟಿವ್ ಏನಿಲ್ಲ. ಸಣ್ಣದಾಗಿ ಕೋಲ್ಡು ಕಾಫು ಫೀವರ್ ಆಗ್ತಾ ಇದೆ, ಬಟ್ ಮೇಜರ್ ಇಲ್ಲ. ಅದೊಂದು ನಮಗೆ ಖುಷಿ ವಿಚಾರ, ಯಾರಿಗೂ ಕೂಡ ಪ್ರಾಣಕ್ಕೆ ಹಾನಿ ಆಗಲ್ಲ ಅಂತೇಳಿ. ಬಟ್ ಇದೊಂದು ಗೊತ್ತಿರಲಿ, ಯಾವುದೇ ಒಂದು ವೈರಸ್ ಒಂದು ವ್ಯಾಕ್ಸಿನ್ನ ಆ ಒಂದು ವೈರಸ್ ಬ್ಯಾಕ್ಟೀರಿಯಾಗೆ ಪರ್ಟಿಕ್ಯುಲರ್ ತಗೊಂಡಿದ್ದಾಗ ಅದೇನಾದರೂ ಮುಂದಿನ ದಿನಗಳಲ್ಲಿ ಅದರ ಒಂದು ಸ್ವರೂಪವನ್ನು ಬದಲಾವಣೆ ಮಾಡಿಕೊಂಡು ಮಾಡಿಫೈ ಆಗಿ ಬಂತು ಅಂತಂದರೆ ಅದಕ್ಕೆ ಈ ವ್ಯಾಕ್ಸಿನ್ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಏನು ಮಾಡಿರ್ತಾರೆ, ಆಂಟಿಬಾಡೀಸ್ ಕಂಪನಿಗಳು ಆಂಟಿಬಾಡೀಸನ್ನು ಕೊಡಬೇಕಾದ್ರೆ ಅದು ಏನು ಮಾಡಿಫೈಡ್ ಆಗುತ್ತೋ ಅಪ್ಡೇಟ್ ಆಗ್ತಾ ಇರುತ್ತೆ. ಅದು ಕೂಡ ವ್ಯಾಕ್ಸಿನ್ ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಮತ್ತು ಆಂಟಿಬಯೋಟಿಕ್ಸ್ಗಳನ್ನು ಕೂಡ ಅಪ್ಡೇಟ್ ಮಾಡ್ತಾರೆ. ಈ ಕಡೆ ಹಾನಿ ಮಾಡಲಿಕ್ಕೆ ಬೇಕಾದಂಥ ವೈರಸ್ ಹೆಂಗೆ ಮಾಡಿಫೈಡ್ ಆಗುತ್ತೋ ಅದನ್ನು ಕಿಲ್ ಮಾಡಿ ಅದ್ರ ವಿರುದ್ಧ ಫೈಟ್ ಮಾಡಲಿಕ್ಕೆ ಬೇಕಾದಂಥ ಅಪ್ಗ್ರೇಡೇಷನ್ನ ಸೊ ಈ ಒಂದು ಮೆಡಿಷನಲ್ಲೂ ಕೂಡ ಕೊಡ್ತಾ ಇರ್ತಾರೆ. ಸೊ ಇದು ಒಂದು ಸೂಪರ್ಬ್ ಒಂದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಅದ್ಭುತ ಒಂದು ಶಕ್ತಿ ಅಂತ ಹೇಳ್ಬೋದು, ರೋಗ ನಿರೋಧಕ ಶಕ್ತಿ. ಇದನ್ನು ಎಲ್ಲರೂ ಕೂಡ ಚೆನ್ನಾಗಿ ಇಟ್ಕೊಳ್ಳೋಣ, ಎಲ್ಲರೂ ಕೂಡ ಆರೋಗ್ಯವಾಗಿರೋಣ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡೋಣ ಆರೋಗ್ಯವಾಗಿಟ್ಕೊಂಡು. ಸೊ ಮುಂದಿನ ಒಂದು ಸಿಸ್ಟಮ್ ನೋಡೋಣ. ಸೊ ನರಮಂಡಲ ವ್ಯವಸ್ಥೆ, ನರ್ವ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ಇದು ಮೇಯ್ನಾಗಿ ಎರಡು ಒಂದು ಭಾಗಗಳಲ್ಲಿ ನಾವು ಎರಡು ವಿಧವಾಗಿ ಹೇಳ್ತೀವಿ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, CNS ಅಂತೇಳಿ ಕರಿತೀವಿ, ಪೆರಿಪೆರಿ ನರ್ವಸ್ ಸಿಸ್ಟಮ್ಮು. ಸೊ ಬ್ರೈನಲ್ಲಿ ಮತ್ತು ಸ್ಪೈನಲ್ ಕಾರ್ಡು, ಸೊ ಈ ಭಾಗದಲ್ಲಿ ಈ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಮು ಕೆಲಸ ಮಾಡ್ತಾ ಇದೆ. ಎಂಟೈರ್ ಬಾಡಿಯಲ್ಲಿ ನರ್ವ್ ಸಿಸ್ಟಮ್ ಇದೆ. ಅಂದರೆ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ಈ ಒಂದು ಭಾಗದನ್ನು ಕನ್ಸಿಡರ್ ಮಾಡ್ತೀವಿ ಸೆಂಟ್ರಲ್ ನರ್ವಸ್ ಅಂತೇಳಿ. ಸೊ ಬ್ರೈನ್ ಒಳಗಡೆ ಒಂದು ಖಾಲಿ ಜಾಗ ಇರುತ್ತೆ, ಅಲ್ಲಿ ಕ್ರ್ಯಾನಲ್ ಕ್ಯಾವಿಟಿ ಅಂತಾರೆ ಆ ಒಂದು ಜಾಗನ. ಸೊ ಅಲ್ಲಿ ಒಂದು ಇರ್ತಕ್ಕಂಥದ್ದು ಬ್ರೈನು. ಸೊ ನಮಗೆಲ್ಲ ಗೊತ್ತು, ನಮ್ಮ ಒಂದು ಎಂಟೈರ್ ದೇಹದ ಏನು ಸೆನ್ಸೇಷನ್ ಇರ್ಬೋದು ಅಥವಾ ಒಂದು ಆ್ಯಕ್ಷನ್ಸ್ ಇರ್ಬೋದು, ಏನು ನಾವು ಆ್ಯಕ್ಷನ್ ಮಾಡ್ತಾ ಇದ್ದೀವಿ ಅದು ನಮ್ಮ ಒಂದು ಬ್ರೈನ್ ಏನು ಸಿಗ್ನಲ್ಸನ್ನು ಕೊಡ್ತಾ ಇರುತ್ತೆ ನಮಗೆ, ನೀನು ಈ ರೀತಿ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡು ಅಂತ. ಪ್ರತಿಯೊಂದು ಆರ್ಗನ್ಗಳಿಗೆ ನಮ್ಮ ಒಂದು ದೇಹನ ಕಂಟ್ರೋಲ್ ಮಾಡೋ ಒಂದು ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಅಂಥ ಒಂದು ದೊಡ್ಡ ಕೆಲಸನ ಬ್ರೈನ್ ಮಾಡ್ತಾ ಇರುತ್ತೆ. ಪ್ರತಿಯೊಂದು ಕೆಲಸಗಳು ವಿತಿನ್ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸಲ್ಲಿ ಆಗ್ತಾ ಇರುತ್ತೆ. ನಮಗೆ ನೋಡಿ, ತಲೆಯಲ್ಲಿ ಬ್ರೈನ್ ಇರೋದು ತಲೆಯಲ್ಲಿ. ಸೊ ಕಾಲಲ್ಲಿ ಎಲ್ಲೋ ಒಂದು ಕಡೆ ಎಂಡಲ್ಲಿ ಸಣ್ಣದಾಗಿ ಹಿಂಗೆ ಪಿನ್ ಚುಚ್ಚಿದ್ರೂ ಕೂಡ ಆ ಪೇಯ್ನ್ ಆಗುತ್ತಲ್ಲ, ಅದು ಅಲ್ಲಿಂದ ಸಿಗ್ನಲ್ಲು ಮೆದುಳಿಗೆ ಹೋಗಿ ಸೊ ರಿಟರ್ನ್ ಅದಕ್ಕೆ ಹೋಗಿ ಹೇಳುತ್ತೆ.
ಸೊ ಅಲ್ಲಿ ನೋವಾಗಿರೋದನ್ನು ನಮಗೆ ಮೆಮೊರೈಸ್ ಮಾಡಿಸುತ್ತೆ. ಅಂದರೆ ಅಷ್ಟು ಫಾಸ್ಟಾಗಿ ಸಿಗ್ನಲ್ಸ್ಗಳು ಹೋಗಿ ಬರ್ತಾ ಇರ್ತವೆ. ಸೊ ಇದು ಹೋಗ್ತಾ 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 ವಯಸ್ಸಾದಂಗೆಲ್ಲ ಏನಾಗುತ್ತೆ, ಸರಿಯಾಗಿ ನಮ್ಮ ನರ್ವ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ ಅಂದರೆ, ನಮಗೆ ಹೋಗ್ತಾ ಹೋಗ್ತಾ ಡಿಸಾರ್ಡರ್ ಏನಾಗುತ್ತೆ ಅಂದರೆ, ಸೊ ಯಾವುದೋ ಒಂದು ಭಾಗದಲ್ಲಿ ಚುಚ್ತಾ ಇರುತ್ತೆ. ಆ ಚುಚ್ಚಿದ್ದು ನಮಗೆ ಅನುಭವ ಆಗಬೇಕಂದ್ರೆ ತುಂಬ ಲೇಟ್ ಆಗುತ್ತೆ. ಅಂದರೆ ಆ ಸೆನ್ಸೇಷನ್ ಪವರ್ನ ನಾವು ಕಳ್ಕೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ಲು ನಮ್ಮ ಸ್ಕಿನ್ ಮೇಲೆ ಎಲ್ಲೋ ಒಂದು ಕಡೆ ಸೊಳ್ಳೆ ಕುತ್ಕೊಂಡು ಕಡಿತಾ ಇರುತ್ತೆ, ಬಟ್ ನಮಗೆ ಅರಿವಿಗೆ ಬರಲ್ಲ ಅದು. ಆ ಒಂದು ಫಾಸ್ಟ್ ರಿಯಾಕ್ಷನ್ ಏನಂತೀವಿ ಅದು ನಮಗೆಲ್ಲೋ ಒಂದು ಕಡೆ ಕಡಿಮೆ ಆಗಿರುತ್ತೆ. ಆ ಒಂದು ಕೆಪಾಸಿಟಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ಒಂದು ಕೆಲಸಗಳನ್ನು ನಮ್ಮ ಒಂದು ಬ್ರೈನ್ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ಸುಮಾರು ಪಾರ್ಟ್ಸ್ಗಳು ಬರ್ತವೆ ಬ್ರೈನಲ್ಲಿ. ಆ ಒಂದು ಭಾಗಗಳಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಸೊ ಅದಕ್ಕೆ ತಕ್ಕಂಗೆ ಹೆಸರುಗಳನ್ನು ಹೇಳಿ ಒಂದು ಕಾಯಿಲೆಗಳನ್ನು ಹೇಳ್ತಾ ಹೋಗ್ತಾರೆ. ಬ್ರೈನ್ ಫಂಕ್ಷನ್ನು ತುಂಬ ಇಂಪಾರ್ಟೆಂಟು. ನಾವೇನು ಇವತ್ತು ಇದ್ದೀವಿ ಅಥವಾ ನಾವೇನು ಜೀವನ ಮಾಡಬೇಕು, ಸೊ ಈ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವು ಆರೋಗ್ಯವಾಗಿದ್ದೀವಿ. ಮೆಂಟಲಿ ವೆಲ್ನೆಸ್ ಅಂತ ಕರಿತೀವಲ್ಲ, ಆ ಒಂದು ಮೆಂಟಲ್ ವೆಲ್ನೆಸ್ಸಿಗೆ ಈ ಒಂದು ನರಮಂಡಲ ವ್ಯವಸ್ಥೆ ನಮಗೆ ಕೆಲಸ ಮಾಡಿಕೊಡ್ತಾ ಇರುತ್ತೆ. ಇದರಲ್ಲಿ ಕೂಡ ಸುಮಾರು ಡಿಸೀಸ್ಗಳು ಬರ್ತವೆ. ಅವು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಸಿಸ್ಟಮ್ ಇದೆ, ಮೂತ್ರದ ವ್ಯವಸ್ಥೆ, ಯುರಿನರಿ ಸಿಸ್ಟಮ್ ಅಂತೇಳಿ ಕರಿತೀವಿ. ನಮ್ಮ ದೇಹದಲ್ಲಿ ಏನು ನಾವು ನೀರನ್ನು ತಗೋತೀವಿ ಅಥವಾ ನ್ಯೂಟ್ರಿಷನ್ಸ್ಗಳನ್ನು ತಗೊಂಡಿರ್ತೀವಿ, ಸೊ ಇದರಲ್ಲಿ ಯೂಸ್ ಮಾಡ್ಕೊಂಡು ಆದಮೇಲೆ ಉಳಿಯೋಂಥ ವೇಸ್ಟೇಜ್ಗಳನ್ನು ಹೊರಗಡೆ ಆಗ್ತಕ್ಕಂಥ ಎಕ್ಸ್ಕ್ರಿಯೇಷನ್ ಸಿಸ್ಟಮಲ್ಲಿ ಬರ್ತಕ್ಕಂಥ ಒಂದು ಸಿಸ್ಟಮ್ ಇದು ಮೂತ್ರದ ವ್ಯವಸ್ಥೆ. ಎಕ್ಸ್ಕ್ರಿಯೇಷನ್ ಅಂದರೆ ವಿಸರ್ಜನಾ ವ್ಯವಸ್ಥೆ, ಅದರಲ್ಲಿ ಒಂದು ಮೂತ್ರದ ವ್ಯವಸ್ಥೆ. ಸೊ ನಮ್ಮ ಒಂದು ಕಿಡ್ನಿ ಸೈಜ್ ಬಂದು 11 ಸೆಂಟಿಮೀಟರ್ ಉದ್ದ ಇರುತ್ತೆ, 5 ಸೆಂಟಿಮೀಟರ್ ಅಗಲ ಇರುತ್ತೆ. ಸೊ ಥಿಕ್ನೆಸ್ ಬಂದು ದಪ್ಪ ಬಂದು ಒಂದು 3 ಸೆಂಟಿಮೀಟರ್ ಇರುತ್ತೆ. ನಾವೇನೇನು ತಗೋತೀವೋ ಪ್ರತಿಯೊಂದು ಕೂಡ ಏನಾಗುತ್ತೆ, ಕಿಡ್ನಿಲಿ ಹೋಗ್ಬಿಟ್ಟು ಪ್ಯೂರಿಫೈ ಆಗುತ್ತೆ, ಫಿಲ್ಟ್ರ್ ಆಗುತ್ತೆ. ಫಿಲ್ಟ್ರ್ ಆಗಿ ನಮಗೆ ಬೇಕಾದಂಥ ಒಂದು ನ್ಯೂಟ್ರಿಷನ್ಸ್ಗಳನ್ನು ರೀಫಿಲ್ಟ್ರೈಸ್ ಮಾಡಿ ತಗೊಂಡು ಅದಾದಮೇಲೆ ಸೊ ಏನು ಮಾಡುತ್ತೆ, ವೇಸ್ಟೇಜ್ಗಳನ್ನು ಯೂರಿನ್ ಮುಖಾಂತರ ಹೊರಗಡೆಗೆ ಪಾಸ್ ಮಾಡ್ತೀವಿ. ಕಿಡ್ನಿ ಜೊತೆಯಲ್ಲಿ 2 ಟ್ಯೂಬ್ ರೀತಿ ಇರುತ್ತೆ. ಆ ಟ್ಯೂಬ್ಸು ಪ್ಲಸ್ಸು ಬ್ಲ್ಯಾಡರ್ ಅಂತ ಕರಿತೀವಿ, ಯೂರಿನ್ ಕಲೆಕ್ಟ್ ಆಗ್ತಕ್ಕಂಥ ಒಂದು ಭಾಗ. ಈ ಎಲ್ಲ ಒಂದು ಸೇರಿ ಈ ಒಂದು ಸಿಸ್ಟಮ್ನ ಮೂತ್ರದ ವ್ಯವಸ್ಥೆ ಅಂತೀವಿ. ಕಿಡ್ನಿ ಬಗ್ಗೆ ನಾವು ತುಂಬ ಡಿಸೀಸ್ಗಳನ್ನು ನೋಡ್ತೀವಿ, ಅದನ್ನು ಕೂಡ ನಾವು ಚರ್ಚೆ ಮಾಡೋಣ. ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇದು. ನಮ್ಮ ದೇಹ ಏನು ನಾವು ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಲ್ಲ, ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ವಿಷಾಂಶಗಳನ್ನು, ಟಾಕ್ಸಿನ್ಗಳನ್ನು ಹೊರಗಡೆ ಹಾಕಲಿಕ್ಕೆ ಒಂದು ದೊಡ್ಡ ಮೇಜರ್ ಪಾತ್ರವನ್ನು ಇದು ಮಾಡ್ತಾ ಇರುತ್ತೆ. ಸೊ ಇದು ಏನಾದರೂ ಸರಿಯಾಗಿ ಫಂಕ್ಷನ್ ಮಾಡಲಿಲ್ಲ ಅಂತಂದರೆ ಸೊ ನಾವು ಉಳ್ಕೊಳ್ಳೋದೇ ಕಷ್ಟ ಆಗುತ್ತೆ. ಆದ್ದರಿಂದ ಈ ಒಂದು ಕಿಡ್ನಿಯ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅಂಥದ್ದು ನಮ್ಮ ಎಲ್ರಿಗೂ ಕೂಡ ಎಲ್ಲ ಹುಷಾರಾಗಿ ಇಟ್ಕೋಬೇಕು ಅಂತ. ಕಿಡ್ನಿ ನಾವು ಏನು ವೇಸ್ಟೇಜ್ ಹೋಗುತ್ತೆ ಕೇಳ್ಕೊಂಡು. ಸೊ ಹಾಗೆ ನಾವು ಮುಂದಿನ ಒಂದು ನೆಕ್ಸ್ಟು ಇದನ್ನು ನೋಡೋಣ. ಇದರಲ್ಲಿ ಪ್ರೋಟೀನ್ ಮೆಟಾಬಲಿಸಮ್ನಿಂದ, ಅಂದರೆ ಏನು ನಾವು ತಿಂದಂಥ ಆಹಾರದಲ್ಲಿ ಹೇಳ್ತಾ ಇರ್ತೀನಿ ನಾನು, ಯೂರಿಯಾ ಅನ್ನೋದು ರಿಲೀಸ್ ಆಗುತ್ತೆ ಅಂಶ, ಅದನ್ನು ಮತ್ತು ಉಪ್ಪಿನ ಅಂಶನ, ಮತ್ತು ನಾವೇನು ಮೆಡಿಸಿನ್ಸ್ ತಿಂದಿರ್ತೀವಿ ಆ ಮೆಡಿಸಿನ್ಸಲ್ಲಿ ನಮಗೆ ಬೇಕಾಗಿದ್ದು ಬಳಕೆ ಆಗಿರುತ್ತೆ. ಸಮ್ ವೇಸ್ಟೇಜ್ ಕೂಡ ಅಲ್ಲಿ ಕೂಡ ಹೊರಗಡೆಗೆ ಬರುತ್ತೆ. ಅದು ಮತ್ತು ಆಹಾರದಲ್ಲಿ ಎಲ್ಲ ಆಹಾರನೂ ಕೂಡ ಯುಟಿಲೈಸ್ ಆಗಲ್ಲ, ಅದರಲ್ಲಿ ನ್ಯೂಟ್ರಿಷನ್ಸು ಎಲ್ಲನೂ ತೊಗೊಂಡು ಉಳಿದಂಥದ್ದು ಅದನ್ನು ಮತ್ತೆ ಪ್ಯೂರಿಫೈ ಮಾಡುತ್ತೆ. ಇದನ್ನೆಲ್ಲ ಮಾಡಿ ಹೊರ ಹಾಕೋ ಒಂದು ಕೆಲಸನ ಮಾಡ್ತಾ ಇರುತ್ತೆ. ಬ್ಲಡ್ಡಲ್ಲಿ pH ಲೆವೆಲ್ ಅಂತಂದರೆ, ಸೊ ಈ pH ಲೆವೆಲ್ ಅಂತೇಳಿ ನಾವು ಎಲ್ಲ ಕಡೆ ಕೇಳ್ತಾ ಇರ್ತೀವಿ. ಈ pH ಲೆವೆಲ್ಲು ನಾರ್ಮಲ್ ಅಂತಂದರೆ 7, ಅದೊಂದು ನಂಬರಲ್ಲಿ ಹೇಳ್ತೀವಿ. ಆ pH ಲೆವೆಲ್ ಇನ್ ಕೇಸ್ ಕಡಿಮೆ ಆದರೆ, ಜಾಸ್ತಿ ಆದರೆ ಏನಾಗುತ್ತೆ ಅಂತಂದರೆ, ಜಾಸ್ತಿ ಆದರೆ ಆಲ್ಕಲಿನ್ ಆಗುತ್ತೆ, ಕಡಿಮೆ ಆದರೆ ಆ್ಯಸಿಡಿಕ್ ಆಗುತ್ತೆ. ಸೊ ಈ ಒಂದು pH ಲೆವೆಲ್ ಬ್ಯಾಲೆನ್ಸ್ ಇರಬೇಕು ಅಂತೇಳಿ ಕರಿತೀವಿ. ನಮ್ಮ ರಕ್ತದಲ್ಲೂ ಕೂಡ ಆ ಒಂದು pH ಲೆವೆಲ್ ಏನಾಗಿರಬೇಕು, ಬ್ಯಾಲೆನ್ಸ್ ಆಗಿರಬೇಕು. ಆ ಬ್ಯಾಲೆನ್ಸ್ ಮಾಡೋ ಕೆಲಸನ ಏನು ಮಾಡ್ತಾ ಇರುತ್ತೆ, ನಮ್ಮ ಒಂದು ಕಿಡ್ನಿಗಳು ಮಾಡ್ತಾ ಇರ್ತವೆ. ರಕ್ತ ಚೆನ್ನಾಗಿರ್ಬೇಕಂದ್ರೆ ಹೇಳ್ತಾರೆ, ಸೊ ಕಿಡ್ನಿ ಫಂಕ್ಷನಿಂಗ್ ಚೆನ್ನಾಗಾಗ್ತಾ ಇದ್ರೆ ನಮ್ಮ ಬ್ಲಡ್ಡು ಸೊ ಪ್ಯೂರಿಫೈ ಆಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ಈ ಒಂದು ಕೆಲಸನ ಮಾಡಿಕೊಡ್ತಾ ಇರುತ್ತೆ. ಸೊ ಹಾಗೆ ನಾವು ಇವೆಲ್ಲ ಸಿಸ್ಟಮ್ಗಳನ್ನು ಸೊ ಈ ಒಂದು ಸೆಷನಲ್ಲಿ ನೋಡಿದ್ದೀವಿ. ಸೊ ಮುಂದೆ ನಾವು ನೆಕ್ಸ್ಟು ಅಪ್ಡೇಟೆಡ್ ಏನು ಅಂತಂದರೆ, ನಮ್ಮ ಒಂದು ದೇಹದಲ್ಲಿ ಸೊ ಏನೇನು ನಾವು ಸಮಸ್ಯೆಗಳನ್ನು ಫೇಸ್ ಮಾಡ್ತೀವಿ, ಆ ಒಂದು ಸಮಸ್ಯೆಗಳು ಹೇಗೆ ನಮಗೆ ಶುರು ಆಗ್ತವೆ, ಅವು ಬಂದಾಗ ಸಿಂಪ್ಟಮ್ಸ್ಗಳೇನಿರ್ತವೆ, ಸೊ ಈ ಒಂದು ವಿಚಾರಗಳನ್ನು ಸೊ ಈಗ ನಾವು ಚರ್ಚೆ ಮಾಡೋಣ. ಓಕೆ, ಒಂದು ಡಿಸೀಸ್ ಬಗ್ಗೆ ಇವತ್ತು ತಿಳ್ಕೊಂಡು ನಾವು ಹೋಗೋಣ. ಸೊ ಮೊದಲನೇದಾಗಿ ಇವತ್ತು
ಈಗ ವಯಸ್ಸಾದವರಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಇರ್ತೀವಿ. ಸೊ ಈ ಒಂದು ಸಮಸ್ಯೆ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಡಿಸೀಸ್ ಬಂದು ಆರ್ಥರೈಟಿಸ್. ಆರ್ಥರೈಟಿಸ್ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಇದು ಬಂದು ಮೂಳೆಗಳಿಗೆ ಸಂಬಂಧಪಟ್ಟಂಥ ರೋಗ. ಈ ಒಂದು ರೋಗಕ್ಕೆ ಆರ್ಥರೈಟಿಸ್ ಅಂತೇಳಿ ಕರಿತೀವಿ. ಆರ್ಥೋ ಅಂತಂದರೆ ಮೂಳೆ, ಐಟಿಸ್ ಅಂತಂದರೆ ಸಮಸ್ಯೆ. ಆ ಮೂಳೆಗಳಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದನ್ನು ಆರ್ಥರೈಟಿಸ್ ಅಂತೇಳಿ ಕರಿತೀವಿ. ಈ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂಗೆ ನಮಗೆ ಟ್ರೀಟ್ಮೆಂಟ್ ಬೇಕು ಅಂದರೆ ಸೊ ನಾವು ಆರ್ಥೋಪಿಡಿಕ್ಸ್ ಡಿಪಾರ್ಟ್ಮೆಂಟನ್ನು ನಾವು ಕನ್ಸಲ್ಟ್ ಮಾಡ್ತೀವಿ. ಅಲ್ಲಿ ಆರ್ಥೋಪಿಡಿಷಿಯನ್ ಏನಿರ್ತಾರೆ ಅವ್ರು ಬಂದು ಜನರಲ್ ಆಗಿ ಎಲ್ಲ ಒಂದು ಮೂಳೆ ಸಮಸ್ಯೆಗಳಿಗೂ ಕೂಡ ಟ್ರೀಟ್ಮೆಂಟನ್ನು ಮಾಡ್ತಾ ಇರ್ತಾರೆ. ಇನ್ನೊಂದು ಪರ್ಟಿಕ್ಯುಲರ್ ನೇಮ್ ಇದೆ, ರಿಮೋಟಲಾಜಿಸ್ಟ್ ಅಂತೇಳಿ ಕರಿತೀವಿ. ರುಮೋಟಲಾಜಿಸ್ಟ್ ಅಂತೇಳಿ ಕರಿತೀವಿ. ಅವರು ಪರ್ಟಿಕ್ಯುಲರ್ ಆಗಿ ಜಾಯಿಂಟ್ಸ್ಗಳು ಬರ್ತಕ್ಕಂಥ ಸಮಸ್ಯೆಗಳನ್ನೇ ನೋಡ್ತಾ ಇರ್ತಾರೆ. ಸೊ ಈ ರೀತಿ ನಮಗೆ ಆಸ್ಪತ್ರೆಗಳಲ್ಲಿ ಹೋದಾಗ ಸರಿಯಾದ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಸೊ ಈ ರೀತಿ ಒಂದು ಡಿಪಾರ್ಟ್ಮೆಂಟನ್ನು ಪರ್ಟಿಕ್ಯುಲರ್ ಫಿಸಿಷಿಯನನ್ನು ನೋಡಿದಾಗ ನಮಗೆ ಸರಿಯಾದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನಮಗೆಲ್ಲ ಗೊತ್ತು, ಈ ಮೂಳೆ ಸಂಬಂಧಿ ಕಾಯಿಲೆನ ಹೈಡ್ ಮಾಡ್ಲಿಕ್ಕಾಗುತ್ತಾ ನಮ್ಮ ಕೈಲಿ? ಖಂಡಿತವಾಗ್ಲೂ ಆಗಲ್ಲ. ಸೊ ಯಾಕೆ ಅಂತಂದರೆ ಬೇರೆ ಕಾಯಿಲೆಗಳು ಒಳಗಡೆ ಇರ್ತವೆ, ನಾವು ಹೇಳಿದ್ರೆ ಮಾತ್ರ ಗೊತ್ತಾಗ್ತವೆ. ಆದರೆ ಈ ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನಾವು ಮುಚ್ಚಿಡ್ಲಿಕ್ಕಾಗಲ್ಲ. ಯಾಕೆ ಅಂತಂದರೆ ನಾವು ನಡೆಯೋಂಥ ಭಂಗಿ ಇರ್ಬೋದು ಅಥವಾ ನಮ್ಮ ಬಾಡಿ ಆಕ್ಷನಲ್ಲಿ ಗೊತ್ತಾಗ್ಬಿಡುತ್ತೆ, ಇವರಿಗೇನೋ ಸಮಸ್ಯೆ ಆಗಿದೆ ಅಂತೇಳಿ. ಖಂಡಿತವಾಗ್ಲೂ. ಆದ್ದರಿಂದ ಇವತ್ತು ತುಂಬ ಒಂದು ಅರ್ಲಿ ಏಜಲ್ಲಿ ನಾವು ಸುಮಾರು ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. 100ಕ್ಕೂ ಅಧಿಕ ರೀತಿಯ ಒಂದು ಆರ್ಥರೈಟಿಸ್ ಸಮಸ್ಯೆಗಳಿದ್ದಾವೆ. ಅದರಲ್ಲಿ 2 ಮೇಜರ್ ಆಗಿ ಮಾಡಿದ್ದಾರೆ. ಒಂದು ಆರ್ಥರೈಟಿಸ್ ಅಂತೇಳಿ, ಆಸ್ಟಿಯೋ ಆರ್ಥರೈಟಿಸ್ ಅಂತೇಳಿ, ಇನ್ನೊಂದು ರುಮೋಟೈಡ್ ಆರ್ಥರೈಟಿಸ್ ಅಂತೇಳಿ. ಈ ಒಂದು ಸಮಸ್ಯೆಗಳು ಹೇಗೆ ನಮಗೆ ಬರ್ತವೆ ಅಂತ ಹೇಳಿದ್ರೆ, ನಮ್ಮ ಒಂದು ದೇಹದಲ್ಲಿ ನಾವು ಹೇಳಿದ್ದೀವಿ ಆಲ್ರೆಡಿ, ಆರ್ಗನ್ಸ್ಗಳು ಏನಾಗ್ತವೆ ಬಳಕೆ ಆಗ್ತಾ ಯೂಸ್ ಆಗ್ತಾ ನಾವು ದಿನನಿತ್ಯ ನಾವು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾಗ ಸರ್ವೇ ಸಾಮಾನ್ಯ ಪರಿಸರದ ಒಂದು ನಿಯಮ ಅಂತ ಹೇಳ್ಬೋದು, ಎಲ್ಲಿ ನಾವು ಜಾಸ್ತಿ ಬಳಕೆ ಮಾಡ್ತಾ ಇರ್ತೀವಿ ಆ ಜಾಗದಲ್ಲಿ ಸೊ ಸವೆತ ವಿಯರ್ ಆ್ಯಂಡ್ ಟಿಯರ್ ಆಗ್ತಾ ಇರುತ್ತೆ. ಆದರೆ ಅದು ಆಗದೇ ಇದ್ದಂಗೆ ನಮ್ಮ ದೇಹ ಏನು ಮಾಡುತ್ತೆ, ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಆ ಒಂದು ಅಂಶಗಳು ಮಿಸ್ ಆದಾಗ ನಮ್ಮ ಬೋನ್ ಚೆನ್ನಾಗಿರ್ಬೇಕಂದ್ರೆ ಸೊ ಎಲ್ಲರಿಗೂ ಗೊತ್ತಾಗಿದೆ, ನಮ್ಮ ಕನ್ಸಲ್ಟೆಂಟ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತು, ಕ್ಯಾಲ್ಸಿಯಂ ಚೆನ್ನಾಗಿರಬೇಕು ದೇಹದಲ್ಲಿ. ಆ ಕ್ಯಾಲ್ಸಿಯಂ ಪರ್ಸೆಂಟೇಜ್ ಏನು ಡೈಲಿ ನಮಗೆ ನೀಡಿರುತ್ತೆ ಅದನ್ನು ನಾವು ಸರಿಯಾಗಿ ದಿನನಿತ್ಯ ತಗೋತಾ ಇದ್ದರೆ ನಮ್ಮ ಬೋನ್ಸ್ ಏನಾಗಿರ್ತವೆ, ಹೆಲ್ದಿಯಾಗಿರ್ತವೆ, ಸ್ಟ್ರಾಂಗ್ ಆಗಿರ್ತವೆ, ಸ್ಟ್ರೆಂತ್ ಆಗಿರ್ತವೆ. ಸೊ ಈ ಒಂದು ಸಮಸ್ಯೆಗಳನ್ನು ಬೇಗ ಬರಲ್ಲ, ನಿಧಾನಕ್ಕೆ ಸೊ ನಾವು ಬರೋ ರೀತಿ ಅಂದರೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ದೇಹನ. ಸೊ ಅದೊಂದು ಬೇಕಾಗುತ್ತೆ. ಮತ್ತು ಕೆಲವೊಬ್ರಿಗೆ ಏನಾಗುತ್ತೆ ಬೇಗ ಬರ್ತವೆ, ಯಾಕೆ ಅಂತಂದರೆ ವಂಶಾವಳಿಯಿಂದ ಕೂಡ ಬರ್ಬೋದು. ಅವ್ರ ಜೀನಲ್ಲಿ ಅವರ ಒಂದು ತಂದೆಗೋ ತಾತನಿಗೋ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಆ ಒಂದು ಜೀನ್ ಮುಖಾಂತರ ಕೂಡ ಸಮಸ್ಯೆಗಳು ಬರ್ಬೋದು. ನೆಕ್ಸ್ಟು ಈ ಒಂದು ಸಮಸ್ಯೆಗಳು ಮೂಳೆ ಬಗ್ಗೆ ಸಮಸ್ಯೆ ಬಂದಾಗ ಮೇಜರಾಗಿ ನಮಗೆ ಕಾಣ್ತಕ್ಕಂಥ ಸಿಂಪ್ಟಮ್ಸ್ಗಳೇನು ಅಂತಂದರೆ, ಒಂದು ಆ ಜಾಗಗಳಲ್ಲಿ ಪೇಯ್ನ್ ಬರುತ್ತೆ, ಸ್ವೆಲ್ಲಿಂಗ್ ಅಂದರೆ ಊತ ಬರುತ್ತೆ. ಆಮೇಲೆ ಸ್ಟಿಫ್ನೆಸ್ ಅಂತೇಳಿ ಕರಿತೀವಿ. ಏನು ಸ್ಟಿಫ್ನೆಸ್ ಅಂತಂದರೆ, ಈಗೇನಾದರೂ ನಾವು ಕೂತಿದ್ದೀವಿ ಅಂತಂದರೆ, ಈಗ ನಿಂತ್ಕೋಬೇಕು ಅಂತಂದರೆ ಏನಾಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ಲಿ. ಏನು ಇಲ್ಲಾಂದರೆ ಈಗ ನೋಡಿ ಈ ಥರ ಇರುತ್ತೆ ಕೈ, ನಾನು ಈ ಥರ ಮಾಡಬೇಕಂದ್ರೆ ಅಷ್ಟು ಈಸಿಯಾಗಿ ಟಕ್ ಅಂತ ಸಡನ್ನಾಗಿ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಮತ್ತು ಆ ಪೊಸಿಷನಿಂದ ಚೇಂಜ್ ಆಗಲಿಕ್ಕೆ. ಸೊ ಇದನ್ನು ಸ್ಟಿಫ್ನೆಸ್ ಅಂತೇಳಿ ಕರಿತೀವಿ. ಇವು ಸಾಮಾನ್ಯವಾಗಿ ಸಿಂಪ್ಟಮ್ಸ್ಗಳು ಕಾಣ್ತಕ್ಕಂಥದ್ದು. ಒಂದು ನೋವಿರುತ್ತೆ, ಊತ ಬರುತ್ತೆ, ಮತ್ತು ಫ್ರೀ ಮೂಮೆಂಟ್ ಇರಲ್ಲ, ಅಲ್ಲಿ ಹಿಡಿತಾ ಇರುತ್ತೆ, ಸ್ವಲ್ಪ ಟೈಮನ್ನು ತಗೊಳ್ತಕ್ಕಂಥದ್ದು. ಏಜ್ ಆಗ್ತಾ ಸರ್ವೇ ಸಾಮಾನ್ಯ ಬರುತ್ತೆ, ಬಟ್ ಅರ್ಲಿ ಏಜಲ್ಲಿ ಬರಬಾರ್ದು. ಯಾಕೆ ಅಂತಂದರೆ ಅದು ಡಿಸೀಸು, ಏನು ನ್ಯೂಟ್ರಿಷನ್ಸ್ ಡಿಸೀಸ್ ಇರ್ಬೋದು ಅಥವಾ ಬೇರೆ ಒಂದು ಸಮಸ್ಯೆಗಳಿಂದ ಆಗಿರುತ್ತೆ. ಸೊ ಈ ಒಂದು ಸಮಸ್ಯೆಗಳನ್ನು ಪತ್ತೆ ಹಚ್ಚಲಿಕ್ಕೆ ನಾವೇನು ಮಾಡ್ತೀವಿ, ಡಯಾಗ್ನೋಸ್ ಟೆಸ್ಟ್ಗಳಿಗೆ ಹೋಗ್ತೀವಿ. ಏನೇನು ಟೆಸ್ಟ್ ಮಾಡ್ಬೋದು? CT ಸ್ಕ್ಯಾನ್ ಮಾಡ್ತಾರೆ. ಆ CT ಸ್ಕ್ಯಾನ್ ಅಂದರೆ ಏನು? ಕಂಪ್ಯೂಟ್ರೈಸ್ಡ್ ಟೋಮೋಗ್ರಫಿ ಅಂತೇಳಿ ಕರಿತೀವಿ. CT ಸ್ಕ್ಯಾನ್ ಮಾಡೋದ್ರ ಮುಖಾಂತರ MRI ಅಂತೇಳಿ ಕರಿತೀವಿ. ಮ್ಯಾಗ್ನೆಟಿಕ್ ರೆಸೊನ್ಯಾನ್ಸ್ ಇಮೇಜಿನರಿ ಅಂತೇಳಿ ಕರಿತೀವಿ. ಆ ಒಂದು ಟೆಸ್ಟನ್ನು ಮಾಡ್ಬೋದು. ಎಕ್ಸ್ರೇ ಮಾಡಿಸ್ತಾರೆ. ಈ ಒಂದು ಟೆಸ್ಟ್ಗಳನ್ನು ಮಾಡ್ತಾರೆ. ಮತ್ತು ಅಲ್ಟ್ರಾಸೌಂಡ್ ಒಂದು ಸ್ಕ್ಯಾನಿಂಗ್ ಮಾಡೋದ್ರ ಮುಖಾಂತರ ಈ ಒಂದು ಸಮಸ್ಯೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಡಯಾಗ್ನೋಸ್ ಮಾಡ್ತಕ್ಕಂಥ ಮೆಥಡ್ಸ್ಗಳಿದು. ಇದ್ರ ಮುಖಾಂತರ ಏನು ಮಾಡ್ಬೋದು ನಾವು ಆ ಒಂದು ಸಮಸ್ಯೆಗಳು, ಯಾಕಂದರೆ ನಮ್ಮ ಒಂದು ಮೂಳೆಗಳೇನಾಗುತ್ತೆ ಒಳಗಡೆ ಇರುತ್ತೆ, ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತೇಳಿ ಕಂಡುಹಿಡಿಬೇಕಂತಂದರೆ ಸೊ ಈ ಒಂದು ಎಕ್ಸ್ರೇ, ಸಾಮಾನ್ಯವಾಗಿ ಎಕ್ಸ್ರೇ ಮಾಡ್ತಾರೆ. ಮೂಳೆ ಅಂತಂದರೆ ಎಕ್ಸ್ರೇ ಮಾಡ್ಕೊ ಬನ್ನಿ ಒಂದು ಅಂತಾರೆ. ಸೊ ಒಳಗಡೆ ಇರೋದು ನಮ್ಗೆ ಗೊತ್ತಾಗಲ್ಲ. ಸೊ ಆ ಒಂದು ಎಕ್ಸ್ರೇ ನೋಡಿಬಿಟ್ಟು ಡಯಾಗ್ನೋಸ್ ಮಾಡ್ತಾರೆ. ಇದರಲ್ಲಿ ನಾವೇನು
ಇದು ಹೇಳಿದ್ವಿ, ಡಾಕ್ಟರ್ ಫಿಸಿಷಿಯನ್ ಹೇಳಿದ್ವಿ. ಜಾಯಿಂಟ್ಗಳಿಗೆ ಪರ್ಟಿಕ್ಯುಲರ್ ಆಗಿ ಬೇಕು ಅಂತಂದರೆ ರುಮಟಾಲಜಿಸ್ಟನ್ನು ನಾವು ಭೇಟಿ ಮಾಡ್ತೀವಿ. ಮತ್ತು ಮಕ್ಕಳಲ್ಲಿ ಸಮಸ್ಯೆಗಳು ಬರ್ತಾವಲ್ಲ, ಸೊ ಆ ಒಂದು ಸಮಸ್ಯೆಗಳಿಗೆ ಜುವನೈಲ್ ಅಂತೇಳಿ ಕರಿತೀವಿ. ಮಕ್ಕಳಲ್ಲಿ ಬರ್ತಕ್ಕಂಥ ಸಮಸ್ಯೆಗೆ ಜುವನೈಲ್ ಆರ್ಥ್ರೈಟಿಸ್ ಅಂತೇಳಿ ಕರಿತೀವಿ. ಇದರಲ್ಲಿ 2